ಸಚಿನ್ ಬಾಲಕೃಷ್ಣ ಸಬ್ನೀಸ್ ಸರ್ ಫೆರೋಕಾಸ್ಟ್ ಸಂಸ್ಥೆಯ ಮಾಲೀಕರು, ಲಘು ಉದ್ಯೋಗ ಭಾರತಿ ಈ ಸಂಘದ ಉಪಾಧ್ಯಕ್ಷರು ಕೂಡ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ರೋಲ್ಸ್ ರಾಯ್ಸ್ ಅಂತ ಕಂಪ್ನಿ ನಾವು ಯಾವಾಗ ನಮ್ಗೆ ಗೊತ್ತಿದೆ, ಆ ಕಂಪ್ನಿಗೂ ನಾವು ಇಲ್ಲಿಂದ ನಮ್ಮ ಕಂಪ್ನಿಯಿಂದ ಎಕ್ಸ್ಪೋರ್ಟ್ ಮಾಡ್ತೀವಿ ಜರ್ಮನಿಗ. ಮನೆಯಲ್ಲಿ ಮಾತನಾಡುವಂತಹ ಭಾಷೆ ಮರಾಠಿ ಆದ್ರೂ ಕೂಡ ಎಷ್ಟು ಪ್ರೀತಿಯಿಂದ ಕಲ್ತು ಅದನ್ನ ಮಾತಾಡಿದೀರಾ. ನೀವು ಬೆಳಗಾವಿ ಎಲ್ಲಿನೂ ಮಾರ್ಕೆಟ್ ಪ್ಲೇಸ್ ಹೋಗ್ಬಹುದು, ಎಲ್ಲಿನೂ ಹೋಗ್ಬಹುದು. ನೀವು ನೋಡಿದಂದ್ರೆ ಎರಡೂ ಭಾಷೆ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ ಎಲ್ಲರೂ. ಮೋರ್ ದನ್ 80,000 ಟರ್ನ್ಓವರ್ ಇದೆ ವರ್ಷಕ್ಕೆ. ಒನ್ ಆಫ್ ದ ಬಿಗ್ಗೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ ಸ್ಟೇಟ್. ಎಂಪ್ಲಾಯ್ಮೆಂಟ್ ಅನ್ನೋ ವಿಷಯಕ್ಕೆ ನಾವು ಮಾತಾಡೋದಾದ್ರೆ ಸರ್, ಅದೇ ಏರಿಯಾದಾಗ ನಾವು ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಹಾಕಿದಂದ್ರೆ ಒಂದು 10,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತೀವಿ. ಯಾವುದು ಗೌರ್ಮೆಂಟ್ ಕಡೆಯಿಂದ ಇದು ಎಸ್ಟಾಬ್ಲಿಷ್ ಮಾಡೋದು ಪ್ರಯತ್ನ ಆಗಲಿಲ್ಲ. ಏನ್ ಸ್ಕೋಪ್ ಇದೆ ಸರ್ ಈ ಇಳಕಲ್ ಸೀರೆಗೆ? ಚೆನ್ನಾಗಿ ನಡೀತಾ ಇದೆ, ಅವ್ರದ್ದು ಪ್ರಾಬ್ಲಮ್ಸ್ ಇದೆ. ಇಂಡಸ್ಟ್ರಿಯಲ್ ವ್ಯಾಲಿ ಆಗುವಂತಹ ಚಾನ್ಸಸ್ ಬೆಳಗಾವಿಗೆ ಇದೆಯಾ ಸರ್? ಸಾಕಷ್ಟು ಇದೆ. ಬೆಂಗಳೂರು ಅಂತ ಸಿಟಿಗೆ ಹೋಗಿ ಖರ್ಚು ಮಾಡ್ಕೊಳ್ಳೋ ಬದಲು ಇಲ್ಲಿದ್ದು ದುಡ್ಡು ಸೇವ್ ಮಾಡಬಹುದು ಅಂತ ಹೇಳ್ತೀರಿ. ನಮ್ಮ ರಾಜ್ಯಕ್ಕೆ ಬೆಳಗಾವಿ ಕೊಡುಗೆ ಏನು? ಎಲ್ಲಾ ಡಿಸ್ಟ್ರಿಕ್ಟ್ಸ್ ಒಂದು ಸರ್ವೆ ಮಾಡಿದಂದ್ರೆ ನಮ್ಮ ಪ್ರಕಾರ ಬೆಳಗಾವಿ ವಿಲ್ ಕಮ್ ನಂಬರ್ 1. ಆಫ್ಟರ್ 10 years ಬೆಳಗಾವಿನ ಹೇಗೆ ನೋಡ್ತೀರಿ? ಬಿಯಾಂಡ್ ಬ್ಯಾಂಗ್ಳೂರ್ ಅಂದ್ರೆ ಬಿಯಾಂಡ್ ಹುಬ್ಬಳ್ಳಿ ಆಗಬೇಕು. ವಿದೌಟ್ ಚಾಲೆಂಜಸ್ ಯು ಕೆನಾಟ್ ಬಿ ಆನ್. ಎಲ್ರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಭಾ ಹಕಿ. ಬೆಳಗಾವಿಗೆ ಬಂದಿದ್ದೀನಿ, ಬೆಳಗಾವಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಗ ಬೆಳಗಾವಿಯ ಆಳ ಅಗಲ ಏನಿದೆ, ಬೆಳಗಾವಿ ಯಾತಕ್ಕೋಸ್ಕರ ಫೇಮಸ್ ಅಂತ ನಿಮಗ್ ತಿಳಿಸ್ಕೊಡೋ ಧರ್ಮ ನಂದು. ಹಾಗಾಗಿ ಒಬ್ಬ ವಿಶೇಷ ವ್ಯಕ್ತಿಯನ್ನ ನಿಮ್ಗೆ ಪರಿಚಯ ಮಾಡ್ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಬೆಳಗಾವಿ ಅಂದ ತಕ್ಷಣ ಬೆಳಗಾವಿ ಅನ್ನೋ ಹೆಸರು ಯಾಕೆ ಬಂತು ಅಂತಂದ್ರೆ ಬೆಳ್ಳಗಿನ ಆವಿ ಅಂತ ಹೇಳ್ತಾರೆ, ಅಥವಾ ವೇಣು ಗ್ರಾಮದಿಂದ ಬೆಳಗಾವಿ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ. ಬೆಳಗಾವಿ ಬಗ್ಗೆ ನಮ್ಗೆ ಸುವರ್ಣ ವಿಧಾನಸೌಧ ಇದೆ, ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು, ಕನ್ನಡ ನಾಡು ನುಡಿ ಹೋರಾಟಕ್ಕೋಸ್ಕರ ಏನಾದ್ರೂ ಬಂತು ಅಂತಂದ್ರೆ ಜನ ನಿಂತ್ಕೊಳ್ತಾರೆ ಅನ್ನುವಂಥದ್ದು. ಕರ್ನಾಟಕದ ಪವರ್ಫುಲ್ ಪೊಲಿಟಿಷಿಯನ್ಸ್ ಇದ್ದಾರೆ. ಒಂದು ಗೌರ್ಮೆಂಟ್ ನ ತರೋದು, ಒಂದು ಗೌರ್ಮೆಂಟ್ ನ ಬೀಳ್ಸೋದು ಹೇಗೆ ಅನ್ನೋದು ಇಲ್ಲಿರುವಂತ ಪೊಲಿಟಿಷಿಯನ್ಸ್ ಇಂದ ಕಲಿಬೇಕು ಅಂತ ನಾವು ನೋಡ್ತೀವಿ. ಪಶ್ಚಿಮ ಘಟ್ಟಗಳು ಆರಂಭ ಆಗುವಂತಹ ಜಿಲ್ಲೆ ಇದು. ಪಕ್ಕದಲ್ಲೇ ಗೋವಾ ಅಂತಹ ಒಂದು ಸುಂದರ ತಾಣ ಇದೆ. ಗೋವಾ ಅಷ್ಟೇ ಅಲ್ಲ, ಬೆಳಗಾವಿ ಬಗ್ಗೆನೂ ನಾವು ತಿಳ್ಕೊಬೇಕಾಗಿದೆ. ಬೆಳಗಾವಿ ಯಾತಕ್ಕೋಸ್ಕರ ಫೇಮಸ್, ಬೆಳಗಾವಿಯನ್ನ ಇನ್ನಷ್ಟು ಫೇಮಸ್ ಮಾಡೋದಕ್ಕೆ ಅಥವಾ ಇರೋದನ್ನ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ಅಂದು ಒಂದು ವಿಶಿಷ್ಟವಾಗಿರುವಂತಹ ಜಾಗಕ್ಕೆ, ಬೆಳಗಾವಿಯ ಇಂಡಸ್ಟ್ರಿಯಲ್ ಏರಿಯಾಗೆ ನಾನು ಬಂದಿದ್ದೀನಿ. ತುಂಬಾ ಹೊತ್ತು ಟೈಮ್ ತಗೊಳ್ಳೋದಿಲ್ಲ. ಸ್ಪೆಷಲ್ ಅತಿಥಿ ಯಾರು ಅಂತ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಅವರೇ ಸಚಿನ್ ಬಾಲಕೃಷ್ಣ ಸಬ್ನೀಸ್ ಸರ್. ಸರ್ ಬೆಲ್ಗಾಂ ಫೆರೋಕಾಸ್ಟ್ ಸಂಸ್ಥೆಯ ಮಾಲೀಕರು ಮತ್ತು ಲಘು ಉದ್ಯೋಗ ಭಾರತಿ ಈ ಸಂಘದ ಉಪಾಧ್ಯಕ್ಷರು ಕೂಡ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. 30 ವರ್ಷ ವೃತ್ತಿ ಅನುಭವವನ್ನ ಹೊಂದಿದ್ದಾರೆ. ಬೆಳಗಾವಿಯನ್ನ ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗೋದು ಹೇಗೆ, ಅದು ಇಂಡಸ್ಟ್ರಿಯಲ್ಲಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅನ್ನೋದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ದಾರೆ, ತುಂಬಾ ಆಲೋಚನೆಗಳನ್ನ ಮಾಡಿದ್ದಾರೆ. ಬೆಳಗಾವಿಯ ಅಭಿವೃದ್ಧಿಯಿಂದ ನಮ್ಮ ದೇಶಕ್ಕಾಗಿರಬಹುದು ಅಥವಾ ನಮ್ಮ ಸ್ಟೇಟ್ಗಾಗಿರಬಹುದು ಏನೆಲ್ಲ ಕೊಡುಗೆಗಳನ್ನ ನಾವು ಕೊಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ ಆಲೋಚನೆಯೆಲ್ಲ ಇರ್ತಾರೆ, ಅಧ್ಯಯನದಲ್ಲೇ ಇರ್ತಾರೆ. ಅವರೇ ನನ್ನ ಇವತ್ತಿನ ಅತಿಥಿ. ಸಚಿನ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. How are you, sir? I'm doing good. You're always young and energetic. ಸರ್, 30 ವರ್ಷದ ಈ ವೃತ್ತಿ ಅನುಭವ, ಇದನ್ನ ಈ ಬೆಳಗಾವಿ ಈ ಉದ್ಯಮ ಇದನ್ನ ಇನ್ನೆಲ್ಲಿಗೋ ತಗೊಂಡು ಹೋಗ್ಬೇಕು ಅನ್ನುವಂತಹ ಆಸಕ್ತಿ, ಇದ್ರ ಹಿಂದೆ ಒಂದು ಎನರ್ಜಿ ಎಲ್ಲಿಂದ ಬರುತ್ತೆ ನಿಮಗೆ ಅಂತ? ಇಲ್ಲ, ಬೆಳಗಾವಿ ಒಂದು ಡಿಸ್ಟ್ರಿಕ್ಟ್ ನೋಡಿದಂದ್ರ ಒಂದು ಆಂಟ್ರಪ್ರಿನರ್ಶಿಪ್ ಹುಟ್ಟಿ ಹಾಕೋದು ಅಂತದ ಡಿಸ್ಟ್ರಿಕ್ಟ್. ಯಾಕಂದ್ರ ಕಳೆದ 30 ವರ್ಷದಿಂದ ನೋಡ್ತಾ ಇದ್ದೀನಿ, ಇಲ್ಲಿಂದ ಯಾರ್ಯಾರು ಆಂಟ್ರಪ್ರಿನರ್ಸ್ ಇದ್ದಾರೆ ಅವರು ಎಲ್ಲರೂ ಸೆಲ್ಫ್ ಗ್ರೋನ್ ಅಂತ. ಅವ್ರಿಗೂ ಅಷ್ಟೇ ಬಹಳ ಸಪೋರ್ಟ್ ಸಿಕ್ಕಿದ್ದಿದೆ. ಬಹಳ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಇರ್ಬೋದು, ಬೇರೆ ಅಸೋಸಿಯೇಷನ್ಸ್ ಕಡೆಯಿಂದ ಒಂದು ಒಕ್ಕದ ಅಸೋಸಿಯೇಷನ್ಸ್ ಯಾರಿದ್ದಾರೆ ಅವರು ಅವ್ರ ಸಲಾಗ ಹೋರಾಟ ಮಾಡಿ ಎಲ್ಲೇ ಸಿಗತ್ತೆ ಅಷ್ಟು ನೋಡ್ತಾರೆ. ಬಟ್ ಗೌರ್ಮೆಂಟ್ ಕಡೆದ್ದು ಯಾವುದು ಅಷ್ಟು ದೊಡ್ಡ ಪ್ರಮಾಣದಾಗ ಸಪೋರ್ಟ್ ಸಿಗ್ಲಿಲ್ಲ. ಬಟ್ ಎಲ್ಲರೂ ಗ್ರೋ ಆಗಿ ಒಂದು ದೊಡ್ಡ ಪ್ರಮಾಣದಾಗ ಇಲ್ಲಿ ಆಂಟ್ರಪ್ರಿನರ್ಶಿಪ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಇರ್ಬೋದು, ಎಲ್ಲರೂ ಮಾಡಿದ್ದಾರೆ. ಅಂಡ್ ಬೇಸಿಕಲಿ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಒಂದು ಬೆಳಗಾವಿ ಅಂದ್ರೆ ದೊಡ್ಡ ಇಂಡಸ್ಟ್ರೀಸ್ ಯಾವುದು ಆಂಕರ್ ಇಂಡಸ್ಟ್ರೀಸ್ ಅಂತದ್ದು ಯಾವುದು ಇಂಡಸ್ಟ್ರಿ ಇಲ್ಲಿ ಇರಲಿಲ್ಲ. ಬಟ್ ಪುಣೆ ಇರ್ಬೋದು, ಬೆಂಗಳೂರು ಇರ್ಬೋದು, ಚೆನ್ನೈ ಇರ್ಬೋದು, ಎಲ್ಲ ಸಿಟಿ ಜೊತೆಗೆ ಕನೆಕ್ಟ್ ಮಾಡಿ
ಅಲ್ಲಿಂದ ಕೆಲಸ ತಗೊಂಡು ಬಂದು ಇಲ್ಲಿ ಮಾಡಿ ಓಡೋದು ಒಂದು ವ್ಯವಸ್ಥೆ ಬೆಳಗಾವಿ ಆಂಟ್ರಪ್ರನರ್ಸ್ ಎಲ್ಲರೂ ಮಾಡಿದ್ದಾರೆ. ಸೊ ಎಲ್ಲಕ್ಕಿಂತ ಮುಂಚೆ ನಾ ಎಲ್ಲ ಬೆಳಗಾವಿ ಆಂಟ್ರಪ್ರನರ್ಸ್ ಅವ್ರದ್ದು ಒಂದು ಏನ್ ಸ್ಪಿರಿಟ್ ಇದೆ ಅದಕ್ಕೆ ವಂದನೆ ಮಾಡ್ತೀನಿ. ಯಾಕಂದ್ರೆ ಅದು ವಿದೌಟ್ ಎನಿ ಸಪೋರ್ಟ್ ಇಷ್ಟ ಮಟ್ಟದಾಗ ಗ್ರೋ ಆಗ್ಬೇಕು. ಈಗ ಬೆಳಗಾವಿದ ಎಲ್ಲ ಫೈನಾನ್ಷಿಯಲ್ ಇದು ನೋಡಿದಂದ್ರ ಮೋರ್ ದನ್ 80,000 ನಾವು ಈಗ ಮಾತಾಡೋ ಟೈಮ್ ಹೇಳಿದೀವಿ 80,000 1 lakh crores ಟರ್ನ್ ಓವರ್ ಇದೆ ವರ್ಷಕ್ಕೆ. ಅದ್ರಾಗ 50% ಆಫ್ ದ ಟರ್ನ್ ಓವರ್ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಟರ್ ಇಂದ ಬರ್ತಾ ಇದೆ. ಉಳಿತು ಅಗ್ರಿಕಲ್ಚರ್ ಇರ್ಬೋದು, ಸರ್ವಿಸಸ್ ಸೆಕ್ಟರ್ ಇರ್ಬೋದು, ಇಲ್ಲಿಂದ ಬರುತ್ತೆ. ಸೊ ಇಂಡಸ್ಟ್ರಿಯಲ್ ಸೆಕ್ಟರ್ ಈ ಮಟ್ಟಕ್ಕೆ ಗ್ರೋ ಆಗಿದ್ದಿದೆ. ಅದು ಇಂಡಿವಿಜುವಲ್ ಒಂದು ಕೆಪಾಸಿಟಿ ಇರ್ಬೋದು, ಇಂಡಿವಿಜುವಲ್ ಕಮಿಟ್ಮೆಂಟ್ ಇರ್ಬೋದು ಗ್ರೋ ಆಗಕ್ಕೆ. ಮತ್ತು ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ಯಾಕ್ಸ್ ಕಲೆಕ್ಟರ್ಸ್ ಆಲ್ಸೋ, ಒನ್ ಆಫ್ ದ ಬಿಗ್ಗೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ ಸ್ಟೇಟ್. ಸೊ ಅದು ನೋಡಿದಂದ್ರೆ ಒಂದು ಹೆಮ್ಮೆ ಆಗುತ್ತೆ. ಡೆಫಿನೆಟ್ಲಿ. ಸೊ ಬೆಳಗಾವಿನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ? ಯು ಆರ್ ಬಾರ್ನ್ ಅಂಡ್ ಬಾಟ್ ಅಪ್ ಫ್ರಮ್ ಬೆಳಗಾವಿ. ಬೆಳಗಾವಿ ಅಂದ್ರ ನಮ್ಮ ಹುಟ್ಟದ ಊರು. ಸಾಮಾನ್ಯವಾಗಿ ಇಟ್ ಇಸ್ ನ್ಯಾಚುರಲ್ ನಮ್ಮ ಬೆಳಗಾವಿ ಬಗ್ಗೆ ಒಂದು ಆಸಕ್ತಿ ಇದೆ. ಬಟ್ ಬೆಳಗಾವಿ ಎಲ್ಲರಿಗೂ ಬೆಳಗಾವಿ ಒಂದು ಬ್ಯೂಟಿಫುಲ್ ಸಿಟಿ ಇದೆ ಹಂಗ ಅನಿಸ್ತಾ ಇದೆ. ಯಾಕಂದ್ರ ಇಲ್ಲಿಂದ ಹವಾಮಾನ ಇರ್ಬೋದು, ಇಲ್ಲಿಂದ ಕನೆಕ್ಟಿವಿಟಿ ಇರ್ಬೋದು. ಈಗ ಬೆಳಗಾವಿಗೆ ನಾವು ಯಾವಾಗಲೂ ವಿಚಾರ ಮಾಡಲಿಲ್ಲ. ಮಲ್ಟಿ ಕಲ್ಚರಲ್ ಸಿಟಿ ಇದು. ಯಾಕಂದ್ರೆ ಇಲ್ಲಿ ಒಂದು ಆರ್ಮಿ ಬೇಸ್ ಇತ್ತು, ಇನ್ನೂ ಇದೆ, ಬಟ್ ಒಂದು ದೊಡ್ಡ ಪ್ರಮಾಣದಾಗ ಆರ್ಮಿ ಬೇಸ್ ಇತ್ತು. ಅದಕ್ಕೆ ಬೆಳಗಾವಿಗೂ ಒಂದು ಕಲ್ಚರಲ್ ಕಾನ್ಫ್ಲುಯೆನ್ಸ್ ನಾವು ಹೇಳ್ಬಹುದು. ಇಲ್ಲಿ ಬೇರೆ ಬೇರೆ ಭಾಷೆ ಇದೆ, ಮರಾಠಿ ಇರ್ಬೋದು, ಕನ್ನಡ ಇರ್ಬೋದು, ಗೋವಾ ಸಮೀಪ ಇದ್ದಿದ್ದು ಆ ಕಾರಣಕ್ಕೆ ಕೋಕಣಿ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು. ಈ ಎಲ್ಲ ಭಾಷೆದು ಒಂದು ಕಾನ್ಫ್ಲುಯೆನ್ಸ್, ಕಲ್ಚರ್ದ ಕಾನ್ಫ್ಲುಯೆನ್ಸ್ ಇದೆ. ಅದಕ್ಕೆ ಬೆಳಗಾವಿಗೆ ಒಂದು ವಿಶೇಷ ಸ್ಥಾನ ಇದೆ. ಯಾವಾಗಲೂ ಹೇಳ್ತೀನಿ, ಇಷ್ಟು ಭಾಷೆ ಯಾವಾಗ ಒಂದು ರಾಜ್ಯದ ಒಂದು ಡಿಸ್ಟ್ರಿಕ್ಟ್ದಾಗ ಬರುತ್ತೆ, ಆ ಟೈಮ್ ಆ ಡಿಸ್ಟ್ರಿಕ್ಟ್ ಒಂದು ಬೇರೆ ಗ್ರೋತ್, ಬೇರೆ ಒಂದು ಅವಕಾಶ ಸಿಗತ್ತೆ ಗ್ರೋ ಆಗಕ್ಕೆ. ಮತ್ತು ಬೆಳಗಾವಿದ ಸ್ಟ್ರಾಟಜಿಕಲಿ ಲೊಕೇಶನ್ ನಾವು ನೋಡಿದಂದ್ರ ಈ ಸೈಡ್ 500 ಕಿಲೋಮೀಟರ್ ಹೋಗಿದಂದ್ರೆ ಬೆಂಗಳೂರು ಹೋಗ್ತೀವಿ, ಆ ಸೈಡ್ ಹೋಗಿದಂದ್ರೆ ಬಾಂಬೆ ಹೋಗ್ತೀವಿ, 400 ಕಿಲೋಮೀಟರ್ ಹೋಗಿದಂದ್ರೆ ಹೈದರಾಬಾದ್ ಹೋಗ್ಬೋದು, ಒಂದು 100-150 ಕಿಲೋಮೀಟರ್ ಹೋಗಿದಂದ್ರೆ ಗೋವಾ ಹೋಗ್ಬೋದು. ಸ್ಟ್ರಾಟಜಿಕಲಿ ಆಲ್ಸೋ ವೆರಿ ವೆಲ್ ಪ್ಲೇಸ್ಡ್ ಸಿಟಿ. ಸೊ ಇದು ಇನ್ನೂ ಗ್ರೋ ಆಗಬೇಕು, ಒಂದು ಪೊಟೆನ್ಷಿಯಲ್ ಇದೆ, ಬಹಳ ದೊಡ್ಡ ಪ್ರಮಾಣದಾಗ ಗ್ರೋ ಆಗಕ್ಕೆ ಪೊಟೆನ್ಷಿಯಲ್ ಇದೆ. ಅದಕ್ಕೆ ಬೆಳಗಾವಿ ಅಂದ್ರೆ ಒಂದು ವಿಶೇಷ ಸ್ಥಾನ ಇದೆ. 80,000 ಕೋಟಿ ಒಂದು ವರ್ಷದ ಟರ್ನ್ ಓವರು. ಅದರಲ್ಲಿ ತುಂಬಾ ಪಾಲು ಟ್ಯಾಕ್ಸ್ ಹೋಗುತ್ತೆ, ಸ್ಟೇಟಿಗೆ ಆಗಿರ್ಬೋದು ಅಥವಾ ಸೆಂಟ್ರಲ್ಗೆ ಆಗಿರ್ಬೋದು ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೋಬಹುದು ನೋಡ್ತಾ ಇರುವಂತ ವೀಕ್ಷಕರು ಎಷ್ಟು ಲಾರ್ಜ್ ಆಗಿ ಇಲ್ಲಿನ ಇಂಡಸ್ಟ್ರೀಸ್ ವ್ಯಾಪಿಸ್ಕೊಂಡಿದ್ದಾವೆ ಅಂತ ಅಂದು. ಸೊ ಎಂಪ್ಲಾಯ್ಮೆಂಟ್ ಅನ್ನೋ ವಿಷಯಕ್ಕೆ ನಾವು ಮಾತಾಡೋದಾದ್ರೆ ಸರ್ ಹೇಗಿದೆ? ದೊಡ್ಡ ಪ್ರಮಾಣದಾಗ, ಯಾಕಂದ್ರೆ ನಾವು ಮೊದಲೇ ಹೇಳಿದ ಪ್ರಕಾರ ಮೆಜಾರಿಟಿ ಜಾಬ್ ವರ್ಕಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಇದ್ದಿದ್ದು ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಗ್ಗೆ ಮಾತಾಡಿದಂದ್ರೆ ಜಾಬ್ ವರ್ಕಿಂಗ್ ಮಾಡೋದು ಇಂಡಸ್ಟ್ರೀಸ್ ಇದು. ಮತ್ತು ಎಲ್ಲರೂ ದೊಡ್ಡ ಪ್ರಮಾಣದಾಗ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಒಂದೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ನಾವು ಹಿಡಿದಂದ್ರೆ 40,000-50,000 ಮಂದಿಗೆ ಕೆಲಸ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಆರ್ ಹ್ಯೂಜ್. ಬಟ್ ಒಂದು ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಇದ್ದಿದ್ದು ಇಂಜಿನಿಯರಿಂಗ್ ಕಾಲೇಜಸ್, ಎಜುಕೇಶನ್ ವೈಸ್ ನಾವು ನೋಡಿದಂದ್ರೆ ಒಂದು 7 ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಒಳ್ಳೆದು ಮೆಡಿಕಲ್ ಫೆಸಿಲಿಟೀಸ್ ಇದೆ. ಆ 7 ಇಂಜಿನಿಯರಿಂಗ್ ಕಾಲೇಜು ಮತ್ತು 10-15 ಡಿಪ್ಲೊಮಾ ಕಾಲೇಜಸ್, ITI ಅದು ಇದೆ. ಬಟ್ ಸ್ಕಿಲ್ಡ್ ಮ್ಯಾನ್ ಪವರ್ ಸಿಗೋದು ಕಷ್ಟ. ಯಾಕಂದ್ರೆ ಇವತ್ತಿನ ಎಲ್ಲ ಹುಡುಗರಿಗೂ ಬೆಳಗಾವಿ ಬಿಟ್ಟು ಟೈರ್ 1 ಸಿಟೀಸ್ ಹೋಗೋದು ಇದು ಆಸೆ ಇರುತ್ತೆ. ಅವರು ಇಂಜಿನಿಯರಿಂಗ್ ಆಗಿದ್ದಂದ್ರೆ ಅಲ್ಲಿ ಹೋಗ್ಬಿಡ್ತಾರೆ. ಬಟ್ ವಿ ಆರ್ ಕಂಟಿನ್ಯೂಯಿಂಗ್ ಟು ಟ್ರೈ ಟು ರಿಟೇನ್ ಮಾಡ್ತಾ ಇದ್ದೀವಿ. ಬಟ್ ಎಂಪ್ಲಾಯ್ಮೆಂಟ್ ಜನರೇಷನ್ ಇಸ್ ಹ್ಯೂಜ್ ಇನ್ ಬೆಳಗಾವಿ ಬಿಕಾಸ್ ಆಫ್ ದ ಕೈಂಡ್ ಆಫ್ ಇಂಡಸ್ಟ್ರಿ. ನಮ್ಮ ಇಂಡಸ್ಟ್ರಿ ನೋಡಿದಂದ್ರೆ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಮೇಜರ್ಲಿ ಇರೋದು ಕಾರಣಕ್ಕೆ ನಾವು ಯಾವಾಗಲೇ ಹೇಳ್ತೀವಿ, ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಪರ್ ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್ ಅಕ್ವೈರ್ಡ್, ಪರ್ ಲ್ಯಾಕ್ ಆಫ್ ರುಪಿ ಇನ್ವೆಸ್ಟೆಡ್, ಅಮೌಂಟ್ ಆಫ್ ಎಂಪ್ಲಾಯ್ಮೆಂಟ್ ಏನು ಜನರೇಟ್ ಮಾಡ್ತಾರೋ ಅದು ಭಾಳ ಹೆಚ್ಚಿರುತ್ತೆ. ಸೊ ಗೌರ್ಮೆಂಟ್ ಅವರು MSME, ನಮ್ಮಂಥ ದೇಶದಾಗ MSMEಗೂ ಹೆಚ್ಚು ಫೋಕಸ್ ಕೊಡಬೇಕು. ಯಾಕಂದ್ರೆ MSME ಕ್ಯಾನ್ ಬಿ ಜಾಬ್ ಕ್ರಿಯೇಟರ್ಸ್. ಯಾಕಂದ್ರೆ ನಾವು ಯಾವಾಗಲೂ ಒಂದು ದೊಡ್ಡ ಇಂಡಸ್ಟ್ರಿ ನೋಡ್ತೀವಿ, 1,000 ಎಕರೆ ಅವರು ಅಕ್ವೈರ್ ಮಾಡಿ ಇನ್ವೆಸ್ಟ್ಮೆಂಟ್ ಬರುತ್ತೆ. ಎಲ್ಲ ಡಿಸ್ಟ್ರಿಕ್ಟ್ಸ್ಗೆ ಒಂದು 2 ಆಂಕರ್ ಇಂಡಸ್ಟ್ರೀಸ್ ಬೇಕು.
ಬಟ್ ದೊಡ್ಡ ಇಂಡಸ್ಟ್ರೀಸ್ ದ ಪ್ರಾಬ್ಲಮ್ ಅಂದ್ರೆ ಬಹಳ ದೊಡ್ಡ ಪ್ರಮಾಣದಾಗ ಎಂಪ್ಲಾಯ್ ಜನರೇಷನ್ ಮಾಡಲ್ಲ. 1,000 ಎಕರೆ ಅಕ್ವೈರ್ ಮಾಡಿದಂದ್ರೆ 1,000 ಜನಕ್ಕೆ 2,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬಹುದು. ಬಟ್ ಅದೇ ಏರಿಯಾದಾಗ ನಾವು ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಹಾಕಿದಂದ್ರೆ 10-15,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತೀವಿ. ರೈಟ್ ಸರ್. ಅದರ ಜೊತೆಗೆ ಇಲ್ಲಿ ತುಂಬಾ ಜನ ಮೆಟ್ರೋ ಸಿಟಿಗಳಿಗೆ ಕೆಲ್ಸಕ್ಕಂತ ಹೋಗ್ತಾರೆ ಅನ್ನೋದನ್ನ ನೀವು ಹೇಳಿದ್ರಿ, ಅದನ್ನ ಕೇಳಿಸ್ಕೊಂಡೆ. ಬಟ್ ಅವ್ರಿಗೂ ಒಂದು ಆಸೆ ಇರುತ್ತಲ್ಲ ಸರ್, ನಾನು IT ಕಂಪ್ನಿಲಿ ಕೆಲಸ ಮಾಡಬೇಕು ಅಂತ. ಸೊ ಆ ಕೊರತೆ, ಆ ಕೊರಗು ನಿಮ್ಗಿದೆಯಾ ಬೆಳಗಾವಿ ಅವರಾಗಿ? ಹೌದೌದು, ಬೆಳಗಾವಿ ಸಿಟಿದಾಗ ಅದೇ ಒಂದು ದೊಡ್ಡ ಪ್ರಾಬ್ಲಮ್. ಯಾಕಂದ್ರೆ ಎಲ್ಲರಿಗೂ ಈಗ IT ಸೆಕ್ಟರ್ ಇಲ್ಲ ಸರ್ವಿಸ್ ಸೆಕ್ಟರ್ದಾಗ ಕೆಲಸ ಮಾಡೋದು ಒಂದು ಆಸೆ ಇರತ್ತೆ. ಮೊದಲು ಅದು ಒಂದು ಸ್ಯಾಲರಿದು ಇಶ್ಯೂ ಇತ್ತು. ಬಟ್ ಈಗ ಸದ್ಯಕ್ಕೆ ನಾನು ನೋಡ್ತಾ ಇದ್ದೀವಿ, ಯಾಕಂದ್ರೆ 30 ವರ್ಷದಿಂದ ನಾನು ನೋಡ್ತಾ ಇದ್ದೀವಿ, ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನು ಒಳ್ಳೆದ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಸೊ ಆ ಸ್ಯಾಲ್ರಿ ಡಿಫ್ರೆನ್ಸ್ ಏನಿದೆ ಅದು ಅಷ್ಟು ದೊಡ್ಡ ಪ್ರಮಾಣದಾಗ ಉಳ್ಳಿಲ್ಲ. ಸೊ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ನು ಇದೆ, ಬಟ್ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ವರ್ಕ್ ಅಟ್ಮಾಸ್ಫಿಯರ್ ಇರ್ಬೋದು. ಮೆಟ್ರೋ ಸಿಟೀಸ್ದಾಗ ಹೋಗಿ ಕೆಲಸ ಮಾಡೋದು ಅಂದ್ರೆ ಯಂಗರ್ ಜನರೇಷನ್ ಅವ್ರಿಗೂ ಬೇರೆ ಒಂದು ಪ್ಯಾಷನ್ ಇರ್ಬೋದು, ಅಲ್ಲಿ ಇದ್ದಿದ್ದು ಫೆಸಿಲಿಟೀಸ್ ಇರ್ಬೋದು. ಆ ಕಾರಣಕ್ಕೆ ಅವರು ಟೈರ್ 1 ಸಿಟೀಸ್ಗೆ ಹೋಗ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ನಾನು ನೋಡ್ತಾ ಇದ್ದೀವಿ ಸಾಕಷ್ಟು ಜನ ವಾಪಸ್ನ ಬರ್ತಾ ಇದ್ದಾರೆ. ಅಂದ್ರೆ ದೇ ವಾಂಟ್ ಟು ಕಮ್ ಬ್ಯಾಕ್ ಟು ದೇರ್ ಆಫ್ಟರ್ ಕೋವಿಡ್ ಅಂತೂ ತುಂಬಾ ಕೋವಿಡ್ ಐ ಓಪನಿಂಗ್ ಆಗಿದೆ, ಅದಕ್ಕೆ ಅವರು ವಾಪಸ್ನ ಬರ್ತಾ ಇದ್ದಾರೆ. ಬಟ್ ಅದು ಒಂದು ದೊಡ್ಡ ಚಾಲೆಂಜ್ ಇದೆ. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, ಯಾವ್ದು ಇಂಡಸ್ಟ್ರೀಸ್ ಒಂದು ಇವಾಲ್ವ್ ಆಗುತ್ತೆ, ಆ ಪ್ರಕಾರ ಇವಾಲ್ವ್ ಆಗ್ತಾ ಹೋಗ್ತಾ ಇದೆ. ಸ್ಯಾಲರಿ ಡಿಫರೆನ್ಸ್ ಅಷ್ಟೇನು ಇಲ್ಲ. ಕೆಲಸ ಮಾಡೋದು ಒಂದು ಎನ್ವೈರನ್ಮೆಂಟ್ನು ಇಂಪ್ರೂವ್ ಆಗ್ತಾ ಇದೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ದಾಗ. ಎರಡನೇದ್ದು ಅಟ್ ದ ಲೋವರ್ ಲೆವೆಲ್, ಅಂದ್ರೆ ನಾವು ಬ್ಲೂ ಕಾಲರ್ ಜಾಬ್ಸ್ ಏನು ಹೇಳ್ತೀವಿ, ಅಲ್ಲಿ ಇದು ಗಿಗ್ ಜಾಬ್ಸ್ದು ಒಂದು ದೊಡ್ಡ ಪ್ರಮಾಣದಾಗ ಎಲ್ಲಾ ಕಡೆ, ಅಂದ್ರೆ ಮೆಟ್ರೋ ಸಿಟೀಸ್ ಇರ್ಬೋದು, ಬೆಳಗಾವಿ ಅಂತದ ಡಿಸ್ಟ್ರಿಕ್ಟ್ ಟೈರ್ 2 ಸಿಟೀಸ್ ಇರ್ಬೋದು, ಅಲ್ಲಿ ಗಿಗ್ ಜಾಬ್ಸ್ದು ಒಂದು ದೊಡ್ಡ ಪ್ರಮಾಣದಾಗ ಎಂಪ್ಲಾಯ್ಮೆಂಟ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಅದು ಆ ಬ್ಲೂ ಕಾಲರ್ಡ್ ಜಾಬ್ಸ್ ಇಲ್ಲಿ ಬಂದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಒಳಗೆ ಕೆಲಸ ಮಾಡಿ ಸ್ವಲ್ಪ ಹಾರ್ಡ್ ಕೆಲಸ ಇರುತ್ತೆ. ಅದು ಬಿಟ್ಟು ಅವರು ಮೋಸ್ಟ್ ಆಫ್ ದ ಟೈಮ್ಸ್ ಅದು ಗಿಗ್ ಜಾಬ್ಸ್ ಪಿಕಪ್ ಮಾಡಿರ್ತಾರೆ. ಅದ್ರಾಗ ನಮ್ದು ಮಾಲ್ಸ್ ಇರ್ಬೋದು, ಸ್ವಿಗ್ಗಿ, ಝೊಮ್ಯಾಟೊ ಇಂಥದ್ದು ಡೆಲಿವರಿ ಸಿಸ್ಟಮ್ಸ್ ಇರ್ಬೋದು, ಸರ್ವಿಸ್ ಸೆಕ್ಟರ್ ಅದಕ್ಕೆ ಹೆಚ್ಚು ಆಪ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ ಇರೋದು ಬೆಂಗಳೂರಲ್ಲಿ 28. ಅದನ್ನ ಬಿಟ್ರೆ ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರ ಇರುವಂತಹ ದೊಡ್ಡ ಜಿಲ್ಲೆ. ಇಡೀ ಬೆಳಗಾವಿ ಡಿಸ್ಟ್ರಿಕ್ಟ್ ಇಂದ 18 ವಿಧಾನಸಭಾ ಕ್ಷೇತ್ರ ಇರುವಂತಹ ಈ ಡಿಸ್ಟ್ರಿಕ್ಟ್ ಇಂದ 80,000 ಕೋಟಿ ಟರ್ನ್ ಓವರ್ ಆಗುತ್ತೆ. ಆದ್ರೆ ಇಲ್ಲಿ ಬೇಕಾಗಿರೋದೇನು ಅನ್ನೋದನ್ನ ಸರ್ ಹೇಳಿದ್ರು. ಇಲ್ಲಿ IT ಹಬ್ ಡೆಫಿನೆಟ್ಲಿ ಆಗ್ಬೇಕಾಗುತ್ತೆ. ಸೊ IT ಉದ್ಯಮದ ಕಡೆ ಅಥವಾ IT ಅಲ್ಲಿ ಕೆಲಸ ಮಾಡಬೇಕು, ಸರ್ವಿಸ್ ಬೇಸ್ ಕೆಲಸ ಮಾಡಬೇಕು ಅಂತ ತುಂಬಾ ಜನ ಬರ್ತಾರೆ ಅಂತ. ಬಟ್ ನಾನು ತುಂಬಾ ಸಿಂಪಲ್ ಆಗಿ ಕೇಳ್ತೀನಿ ಸರ್, ಆಫ್ಟರ್ ಕೋವಿಡ್ ಅಂತೂ ಎಂಡ್ ಆಫ್ ದ ಡೇ ನಮ್ಮೂರೇ ನಮ್ಗೆ ಪ್ರಿಯ ಅನ್ನೋ ತರ ಆಗ್ಬಿಟ್ಟಿದೆ. ವಿ ಲವ್ ಅವರ್ ನೇಟಿವಿಟಿ ಅನ್ನೋ ತರ ಆಗ್ಬಿಟ್ಟಿದೆ. ಸೊ ಒಬ್ಬ ಕಾಮರ್ಸ್ ಮಾಡಿರೋ ವಿದ್ಯಾರ್ಥಿ ಅಥವಾ ಒಬ್ಬ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರೋನು ಅಥವಾ ಒಬ್ಬ ಡಿಪ್ಲೊಮಾ ವಿದ್ಯಾರ್ಥಿ ಬೆಳಗಾವಿಗೆ ಜಾಬ್ ಅಂತ ಬಂದ್ರೆ ಆತನಿಗೆ ಬೇಸಿಕ್ ಸ್ಯಾಲರಿ ಆಫ್ಟರ್ 5 years ಏನಿರಬಹುದು? ಬೇಸಿಕ್ ಸ್ಯಾಲರಿ ಆಫ್ಟರ್ 5 years ಕ್ಲೋಸ್ ಟು, ಅಂದ್ರೆ ಬೇಸಿಕ್ ಅವ್ರದ್ದು ಕ್ವಾಲಿಫಿಕೇಶನ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ತಾವು ಹೇಳಿದ ಪ್ರಕಾರ ಡಿಪ್ಲೊಮಾ ಇದ್ದಿದ್ದಂದ್ರೆ ಒಂದು ಎಲ್ಲಿನೂ 35,000-40,000 ಸ್ಯಾಲರಿ ಅವ್ರಿಗೆ ಬೇಸಿಕ್ ಸ್ಯಾಲರಿ. ಓಕೆ, ಬೆಳಗಾವಿ ಅವ್ರದ್ದು ಟ್ಯಾಲೆಂಟ್ ಹೆಂಗಿದೆ, ಅವ್ರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅದ್ರ ಮೇಲೆ ಅವ್ರದ್ದು ಸ್ಯಾಲರಿ ಡಿಪೆಂಡ್ ಆಗುತ್ತೆ. ಬಟ್ ಫಾರ್ ಎ ಫ್ರೆಶರ್, ಫಾರ್ ಎ ಡಿಪ್ಲೊಮಾ ದೇ ಕ್ಯಾನ್ ಆಲ್ವೇಸ್ ಸ್ಟಾರ್ಟ್ ಸಮ್ವೇರ್ ಅರೌಂಡ್ 18,000, 15,000 to 18,000 ಇರ್ಬೋದು. ಇಂಜಿನಿಯರ್ ಇದ್ದಂದ್ರೆ ಒಂದು 25,000 ಚಲೋ. ಓಕೆ, ಇಲ್ಲಿ ಸೊ ಬೆಂಗಳೂರು ಅಂತ ಸಿಟಿಗೆ ಹೋಗಿ ಖರ್ಚು ಮಾಡ್ಕೊಳ್ಳೋ ಬದಲು ಸೊ ಇಲ್ಲಿದ್ದು ದುಡ್ಡು ಸೇವ್ ಮಾಡಬಹುದು ಅಂತ ಹೇಳ್ತೀರಿ ನೀವು? ಯಾವಾಗಲೂ ಅದೇ ಹೇಳ್ತೀವಿ. ಅಲ್ಲಿ ಒಂದು 10,000 ಹೆಚ್ಚು ಸ್ಯಾಲರಿ ಸಿಕ್ತಂದ್ರ ಅಲ್ಲಿ ಇದ್ದಿದ್ದು ಎಕ್ಸ್ಪೆನ್ಸಸ್ ನೋಡಿದಂದ್ರೆ, ಯಾಕಂದ್ರೆ ಬಾಡಿಗೆ ಮನೆ ತಗೊಂಡ ನಿವಾಸ ಮಾಡಬೇಕು, ಆ ಬಿಟ್ಟು ಟ್ರಾವೆಲಿಂಗ್ ಇರ್ಬಹುದು, ಉಳಿತಿ ಎಲ್ಲ ನೋಡಿದಂದ್ರ ಅದು ಇವನ್ 10,000 ಹೆಚ್ಚು ಸಿಕ್ತಂದ್ರ ಅದು ಅವ್ರಿಗೂ ಹೆಂಗ್ ಪರವಡಿಸ್ತದೆ ಅದು ನಮ್ಗೆ ಗೊತ್ತಿಲ್ಲ. ಓಕೆ, ಯಾವ್ಯಾವ ಇಂಡಸ್ಟ್ರಿಯಲ್ಲಿ ತುಂಬಾ ಲಾರ್ಜ್ ಇದೆ ಬೆಳಗಾವಿ ಡಿಸ್ಟ್ರಿಕ್ಟ್ ಅಲ್ಲಿ? ಬೇಸಿಕಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಗ್ಗೆ ಮಾತಾಡೋದು ಇತ್ತಂದ್ರ ಫೌಂಡ್ರಿ ಇಂಡಸ್ಟ್ರಿ ಬೆಳಗಾವಿದಾಗ ಹೆಚ್ಚಿದೆ. ಒಂದು 140-150 ಫೌಂಡ್ರೀಸ್ ಇದೆ. ಅದು 2ನೇ ಸ್ಥಾನದಾಗ ನಮ್ಮ ಹೈಡ್ರಾಲಿಕ್ಸ್ ಇರ್ಬೋದು, ಪ್ರಿಸಿಷನ್ ಕಾಂಪೋನೆಂಟ್ ಮಷಿನಿಂಗ್ ಇರ್ಬೋದು,
ಈಗ ಹೊಸ ನಾವು ಏಕಸ್ ನೋಡಿದ್ದೀವಿ. ಸೊ ಏರೋಸ್ಪೇಸ್ ಡಿಫೆನ್ಸ್ನು ಬೆಳಗಾವಿ ಡಿಸ್ಟ್ರಿಕ್ಟ್ ಏರೋಸ್ಪೇಸ್ ಡಿಫೆನ್ಸ್ ಒಂದು ದೊಡ್ಡ SEZ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದು ಒಂದು ದೊಡ್ಡ ಪ್ರಮಾಣದಾಗ ಬರ್ತಾ ಇದೆ. ಯಾಕಂದ್ರೆ ಏಕಸ್ ಚಾಲು ಆಗಿದ್ದು ಒಂದ ಇದು ತಗೊಂಡ ಈಗ 4-5 ಜನ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಈ ಇಕೋಸಿಸ್ಟಮ್ ದಾಗ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಎಲ್ಲ ಅಸೋಸಿಯೇಷನ್ಸ್ ಕಡೆಯಿಂದ ಅದು ಪ್ರಯತ್ನ ಆಗ್ತಾ ಇದೆ. ನಾವು ಇಂಥದ್ದು ಒಂದು ನಿಶ್ ಸೆಕ್ಟರ್ದಾಗ ಯಾಕಂದ್ರೆ ಫೌಂಡ್ರಿ ಇದೆ ಅಂತ ಹೇಳಿದ್ವಿ, ಮುಂದೆ ಹೋಗ್ತಾ ಒಂದು ನಿಶ್ ಸೆಕ್ಟರ್ದು ಕ್ಲಸ್ಟರ್ ಮಾಡಿ ಒಂದು ಕ್ಲಸ್ಟರ್ ಆಕ್ಟಿವಿಟಿ, ಯಾಕಂದ್ರೆ ಫೌಂಡ್ರಿ ಕ್ಲಸ್ಟರ್ ಇದೆ ಬಟ್ ಇದು ಡಿಫೆನ್ಸ್ ಏರೋಸ್ಪೇಸ್ ಇರ್ಬೋದು, ಇಂಥದ್ದು ಒಂದು ನಿಶ್ ಸೆಕ್ಟರ್ದಾಗ ಒಂದು ಎಸ್ಟಾಬ್ಲಿಷ್ ಮಾಡಬೇಕು ಎಲ್ಲ ಇಂಡಸ್ಟ್ರಿ ಅಂದ್ರೆ ನಮ್ಮ ವಿಚಾರ ಇದೆ. ಉಳಿತು ಎಲ್ಲ CNC ಮಷಿನಿಂಗ್, ಜಾಬ್ ವರ್ಕಿಂಗ್, ಪ್ರಿಸಿಷನ್ ಕಾಂಪೋನೆಂಟ್ಸ್ ಇದು ಇದೆ. ಆಮೇಲೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ದೊಡ್ಡ ಪ್ರಮಾಣದಾಗಿದೆ. ಯಾಕಂದ್ರೆ ಕಾಟನ್ ಗ್ರೋ ಆಗ್ತಾ ಇದೆ. ಆ ಕಾಟನ್ ಅಷ್ಟೇ ಅಲ್ಲ, ಬಟ್ ಪಾಲಿಸ್ಟರ್ ಸಾರೀಸ್ ಇರ್ಬೋದು, ಒಂದು 8-10 ಸಾವಿರ ಮಗ್ಗ ಇರ್ಬೋದು ಸಾರಿ ಮ್ಯಾನುಫ್ಯಾಕ್ಚರರ್ಸ್. ನಾಟ್ ಓನ್ಲಿ ಬೆಳಗಾವಿ ಡಿಸ್ಟ್ರಿಕ್ಟ್ ಸುತ್ತಮುತ್ತನೂ ಇದೆ. ಆಮೇಲೆ ಶುಗರ್ ಫ್ಯಾಕ್ಟ್ರೀಸ್, ನಮ್ಮೆಲ್ಲರಿಗೂ ಗೊತ್ತಿದೆ ಬೆಳಗಾವಿ ಅಂತ ಶುಗರ್ ಫ್ಯಾಕ್ಟ್ರೀಸ್ ಒಂದು ಶುಗರ್ ಬೌಲ್ ಆಫ್ ಕರ್ನಾಟಕ. ಸೊ ಸಾಕಷ್ಟು ಶುಗರ್ ಫ್ಯಾಕ್ಟ್ರೀಸ್ ಇದೆ. ಸೊ ಅದು ಒಂದು ದೊಡ್ಡ ಪ್ರಮಾಣದಾಗ ಇದು ಒಂದು ಇಂಡಸ್ಟ್ರಿಯಲ್ ಲ್ಯಾಂಡ್ಸ್ಕೇಪ್ ಅಂದ್ರೆ ಹೇಳ್ಬೋದು. ಇಳಕಲ್ ಸಾರಿ ಅಂದ ತಕ್ಷಣ ಎಲ್ಲರೂ, ಅದು ಬರೀ ಕರ್ನಾಟಕದಲ್ಲಿ ಇರೋರಲ್ಲ, ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರು ಅವ್ರಿಗೆ ಸಾರಿ ಬಗ್ಗೆ ನಾಲೆಜ್ ಇತ್ತು ಅಂತಂದ್ರೆ ಒಂಥರ ಕಣ್ಣು ಹಿಂಗೆ ತೆರೆದು ನೋಡ್ಬಿಡ್ತಾರೆ. ಅಷ್ಟು ಫೇಮಸ್ ಇಳಕಲ್ ಸಾರಿ. ಅಜ್ಜಿಯಂದ್ರಿಂದ ಹಿಡಿದು ರ್ಯಾಂಪ್ ವಾಕ್ ಮಾಡೋರವರೆಗೂ ಕೂಡ ತುಂಬಾ ಇಷ್ಟಪಟ್ಟು ಧರಿಸಿ ಅದನ್ನ ಮೇಂಟೈನ್ ಮಾಡುವಂಥದ್ದು. ಬಟ್ ಈ ಉದ್ಯಮದಿಂದ, ಈ ಸ್ಯಾರಿ ಆಗಿರ್ಬೋದು, ನೇಯ್ಗೆ ಆಗಿರ್ಬೋದು, ವೀವರ್ಸ್ ಇಂದ ಎಷ್ಟು ಆದಾಯ ಇದೆ ಸರ್ ನಿಮ್ಮ ಡಿಸ್ಟ್ರಿಕ್ಕಿಗೆ? ಅದು ಚೆನ್ನಾಗಿ ನಡೀತಾ ಇದೆಯಾ ಬಿಸ್ನೆಸ್? ಚೆನ್ನಾಗಿ ನಡೀತಾ ಇದೆ. ಅವ್ರದ್ದು ಪ್ರಾಬ್ಲಮ್ಸ್ನು ಇದೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಇವರು ಯಾರ ನೇಕಾರ ಅವರು ಇದ್ದಾರೆ, ಕೆಲಸ ಮಾಡೋರು ಲೇಬರ್ಸ್ ಇದ್ದಾರೆ, ಅವರು ಸ್ಕಿಲ್ ಲೇಬರ್ದು ಪ್ರಾಬ್ಲಮ್ ಇದೆ. ಈಗ ಮುಂದೆ ಹೋಗ್ತಾ ಸಾಕಷ್ಟು ಆಟೋಮೇಷನ್ ಆಗ್ತಾ ಇದೆ. ಡಿಸೈನಿಂಗ್ ಇರ್ಬೋದು, ಅದರಾಗ ಸ್ವಲ್ಪ ಇನ್ವೆಸ್ಟ್ ಆಗಬೇಕು. ಯಾಕಂದ್ರೆ ಅದು ಒಂದು 10 ವರ್ಷ 15 ವರ್ಷ ಹಿಂದೆ ನೋಡಿದಂದ್ರೆ ಒಂದು ದೊಡ್ಡ ಪ್ರಮಾಣದಾಗ ಬಿಸ್ನೆಸ್ ಇತ್ತು. ಇದು ಈಗ ಮುಂದೆ ಹೋಗ್ತಾ ಸ್ವಲ್ಪ ಚಾಲೆಂಜಿಂಗ್ ಆಗ್ತಾ ಇದೆ ಅವ್ರಿಗೂ. ಯಾಕಂದ್ರೆ ಈಗ ಮಾರ್ಕೆಟ್ದಾಗ ಹೊಸ ಡಿಸೈನ್ ಬೇಕು, ನ್ಯೂ ಜನರೇಷನ್ ಟೆಕ್ನಾಲಜಿ ಇದೆ, ಟೆಕ್ನಾಲಜಿ ಅಪ್ಗ್ರೇಡ್ ಆಗಬೇಕು. ಅವ್ರು ಮಾಡ್ತಾ ಇದ್ದಾರೆ, ಬಟ್ ಚಾಲೆಂಜಸ್ ಇದೆ, ಬಟ್ ಸರಿಯಾಗಿ ನಡೀತಾ ಇದೆ. ಸೊ ಏನ್ ಸ್ಕೋಪ್ ಇದೆ ಸರ್ ಈ ಇಳಕಲ್ ಸೀರೆಗೆ? ನಮ್ಮ ಕರ್ನಾಟಕದಲ್ಲಂತೂ ಫೇಮಸ್, ಬಟ್ ಇಲ್ಲಿಂದ ಆಚೆ, ನಾವು ಗಡಿ ಆಚೆ ಮಾತಾಡೋದಾದ್ರೆ, ಯಾಕಂದ್ರೆ ಈಗ ನಾವು ಹೇಳಿದ ಪ್ರಕಾರ ಎಲ್ಲರೂ ಮೈಕ್ರೋ ಅಂಡ್ ಸ್ಮಾಲ್ ಇದ್ದಿದ್ದ ಕಾರಣಕ್ಕೆ ಅವರು ಮಾರ್ಕೆಟಿಂಗ್ ಇದು ಒಂದು ದೊಡ್ಡ ಚಾಲೆಂಜ್. ಮುಂದೆ ಹೋಗಿ ನಮ್ಮ ಕರ್ನಾಟಕ ಪ್ರದೇಶ ಬಿಟ್ಟು ಹೊರಗೆ ಹೋಗಿ ಅವರು ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಸಾಕಷ್ಟು ಟ್ರೇಡರ್ಸ್ ಇದ್ದಾರೆ ಮಧ್ಯದಾಗ. ಸೊ ಇವ್ರಿಗೂ ಯಾವ್ದು ರೇಟ್ ಸಿಗಬೇಕು ಅದು ಸಿಗಲ್ಲ. ಸೊ ಇವರು ಒಂದು ಮಾರ್ಕೆಟಿಂಗ್ ನೆಟ್ವರ್ಕ್ ಮುಂದೆ ತಗೊಂಡು ಹೋಗಿ, ಮತ್ತೆ ಡಿಸೈನ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು. ಇವರು ಬಹಳಷ್ಟು ಸಣ್ಣವರು ಇದ್ದಾರೋ, ಅನ್ಆರ್ಗನೈಸ್ಡ್ ಇದ್ದಾರೆ. ಅನ್ಆರ್ಗನೈಸ್ಡ್ ಇದ್ದಿದ್ದ ಕಾರಣಕ್ಕೆ ಅವರು ಒಂದು ಮುಂದೆ ಹೋಗಕ್ಕೆ ಒಂದು ಸ್ವಲ್ಪ ಕಷ್ಟ ಇದೆ. ಬಟ್ ನಾ ಹೇಳ್ತಾ ಇದ್ದೀವಿ, ಯಾವಾಗಲೂ ಎಲ್ಲ ಇಂಡಸ್ಟ್ರೀಸ್ ಇವಾಲ್ವ್ ಆಗತ್ತೆ. ಅದೇ ಪ್ರಕಾರ ಇದು ಟೆಕ್ಸ್ಟೈಲ್ ಇಂಡಸ್ಟ್ರಿನೂ ಇವಾಲ್ವ್ ಆಗಿದ್ದಿದೆ ಸಾಕಷ್ಟು. ಇನ್ನೂ ಅವ್ರಿಗೂ ಸಾಕಷ್ಟು ಅವಕಾಶ ಇದೆ. ಓಕೆ, ಸೊ ಲ್ಯಾಂಡ್ ಪ್ರೈಸ್ ಏನಿದೆ ಬೆಳಗಾವಿಯಲ್ಲಿ? ಬೆಳಗಾವಿಯಲ್ಲಿ ಲ್ಯಾಂಡ್ನೂ ಇಲ್ಲ. ಅದು ಒಂದು ಬಿಗ್ ಚಾಲೆಂಜ್. ಬೆಳಗಾವಿ ಇಂಡಸ್ಟ್ರೀಸ್ ಲ್ಯಾಂಡ್ ಪ್ರೈಸಸ್ ಮಾತಾಡೋದು ಮುಂಚೆ ಯಾವುದು ಇಂಡಸ್ಟ್ರಿಯಲ್ ಇಸ್ಟೇಟು ಅಂದ್ರೆ ಅದು ಒಂದು ವಿಶೇಷವಾಗಿ ನಾವು ಇಲ್ಲೇ ಉಲ್ಲೇಖ ಮಾಡಬೇಕು. ಬೆಳಗಾವಿ ಸಿಟಿಯಲ್ಲಿ 25 ವರ್ಷ ಹಿಂದೆ ಅಲ್ಲಿ KSSIDC KIDB ಒಂದು ಇಂಡಸ್ಟ್ರಿಯಲ್ ಇಸ್ಟೇಟ್ ಎಸ್ಟಾಬ್ಲಿಷ್ ಮಾಡಿದ್ರು. ಆ ಇಂಡಸ್ಟ್ರಿಯಲ್ ಇಸ್ಟೇಟ್ ಆಗಿದ್ದ ಆಮೇಲೆ ಯಾವುದು ಗೌರ್ಮೆಂಟ್ ಕಡೆಯಿಂದ ಇದು ಎಸ್ಟಾಬ್ಲಿಷ್ ಮಾಡೋದು ಪ್ರಯತ್ನ ಆಗಲಿಲ್ಲ. ಪ್ರೈವೇಟ್ ಇಂಡಸ್ಟ್ರಿಯಲ್ ಇಸ್ಟೇಟ್ಸ್ ಬಂದಿದ್ದಿದೆ. ಪ್ರೈವೇಟ್ಲಿ ಪೀಪಲ್ ಅವರು ಲ್ಯಾಂಡ್ ಅಕ್ವೈರ್ ಮಾಡಿ, ಅಗ್ರಿಕಲ್ಚರ್ ಲ್ಯಾಂಡ್ ಅಕ್ವೈರ್ ಮಾಡಿ, ಅದಕ್ಕೆ ಕನ್ವರ್ಟ್ ಮಾಡಿ ಅಲ್ಲಿ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ 2 ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ KIDB ಇಂದ ಎಸ್ಟಾಬ್ಲಿಷ್ ಆಗಿದ್ದು. ಒಂದು ಮಹಾರಾಷ್ಟ್ರ ಬಾರ್ಡರ್ ಕನಗಲ ಅಂತ, ಇಲ್ಲಿಂದ ಒಂದು 80 ಕಿಲೋಮೀಟರ್ಸ್ ಇದೆ. ಇನ್ನೊಂದು ಕಿತ್ತೂರು ಅಂತ, ಕಿತ್ತೂರು ಇಸ್ ಕ್ಲೋಸ್ ಟು 60 ಕಿಲೋಮೀಟರ್ಸ್. ಬಟ್ ನಾ ಮೊದಲೇ ಹೇಳಿದ ಪ್ರಕಾರ ಇಲ್ಲಿ ಇರೋದು ಎಲ್ಲ ಇಂಡಸ್ಟ್ರೀಸ್ ಅದು ಮೈಕ್ರೋ ಅಂಡ್ ಸ್ಮಾಲ್. ಅವರು ಇಷ್ಟು ಡಿಸ್ಟೆನ್ಸ್ ಹೋಗಿ ಅಲ್ಲಿ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಮಾಡೋದು ಸಾಧ್ಯ ಇಲ್ಲ. ಅಲ್ಲೇ ದೊಡ್ಡ ಇಂಡಸ್ಟ್ರೀಸ್ ಬಂದಿದ್ದಿದೆ, ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಆಗತ್ತೆ. ಯಾಕಂದ್ರೆ ಅವ್ರ ಕಡೆ ಒಂದು ಫೈನಾನ್ಷಿಯಲ್ ಮಸಲ್ ಇರುತ್ತೆ. ಬಟ್ ಸಣ್ಣ ಮತ್ತು ಮಧ್ಯಮ ಕೈಗಾರಿಕರ ಅಲ್ಲಿ ಹೋಗಿ ಎಸ್ಟಾಬ್ಲಿಷ್ ಮಾಡೋದು ಕಷ್ಟ.
ಅದಕ್ಕೆ ಲ್ಯಾಂಡ್ ಪ್ರೈಸಸ್ ಮಾತಾಡೋದು ಅದು ಸ್ವಲ್ಪ ಸರಿ ಇಲ್ಲ, ಯಾಕಂದ್ರೆ ಲ್ಯಾಂಡ್ ಇಲ್ಲ ಲ್ಯಾಂಡ್ ಹೇಳಿದ್ದೀವಿ. ಲ್ಯಾಂಡ್ ಪ್ರೈಸ್ ಮಾತಾಡಿ ಏನ್ ಮಾಡ್ತೀರಿ ನೀವು ಅಂತ ಅಂದು. ರೈಟ್ ಸರ್. ಸೊ ನಮ್ಮ ರಾಜ್ಯಕ್ಕೆ ಬೆಳಗಾವಿ ಕೊಡುಗೆ ಏನು? ಬೆಳಗಾವಿ ಅಂದ್ರೆ ಭಾಳ ಒಂದು ಇಂಪಾರ್ಟೆಂಟ್ ಡಿಸ್ಟ್ರಿಕ್ಟು. ರಾಜ್ಯದಾಗ ನಾವು ಯಾವಾಗಲೂ ಹೇಳ್ತೀವಿ ಬಿಯಾಂಡ್ ಬೆಂಗಳೂರು ಅಂತ ಒಂದು ಕಾನ್ಸೆಪ್ಟ್ ಬಂದಿದ್ದು. ನಿನ್ನೆನೂ ಒಂದು ಕಾರ್ಯಕ್ರಮ ನಾವು ಹೋಗಿದ್ದೀವಿ. ಬಿಯಾಂಡ್ ಬ್ಯಾಂಗ್ಳೂರ್ ಅಂದ್ರೆ ಬಿಯಾಂಡ್ ತುಮಕೂರು ಆಗಬಾರ್ದು, ಬಿಯಾಂಡ್ ಬ್ಯಾಂಗ್ಳೂರ್ ಅಂದ್ರೆ ಬಿಯಾಂಡ್ ಹುಬ್ಬಳ್ಳಿ ಆಗಬೇಕು. ಇಲ್ಲಂದ್ರೆ ಬಿಯಾಂಡ್ ಬ್ಯಾಂಗ್ಳೂರ್ ಇದ್ದು ಹುಬ್ಬಳ್ಳಿಗೆ ಬಂದ ನಿಂತ್ಕೋತೀವಿ. ಸೊ ಇಷ್ಟು ಇಂಪಾರ್ಟೆಂಟ್ ಡಿಸ್ಟ್ರಿಕ್ಟ್, ಇಷ್ಟು ಎಂಟರ್ಪ್ರೈಸಿಂಗ್ ಆಂಟ್ರಪ್ರನರ್ಸ್, ಇಷ್ಟು ಕಲ್ಚರಲ್ ಕಾನ್ಫ್ಲುಯೆನ್ಸ್ ಇದ್ದಿದ್ದು ಡಿಸ್ಟ್ರಿಕ್ಟ್ಗೆ ರಾಜ್ಯ ಸರ್ಕಾರದಿಂದ ಒಂದು ಸ್ವಲ್ಪ ಬೆಳಗಾವಿ ಕಡೆ ನೋಡಿ, ಬೆಳಗಾವಿ ಜನರಕ್ಕೆ ಏನು ಬೇಕು, ಇಲ್ಲಿಂದ ಇಂಡಸ್ಟ್ರೀಸ್ಗೂ ಏನು ಬೇಕು, ಇಲ್ಲಿಂದ ತಾವು IT ಸೆಕ್ಟರ್ನೂ ಹೇಳಿದ್ರಿ, ಅದ್ರ ಬಗ್ಗೆನೂ ನಾವು ಮಾತಾಡ್ತೀನಿ. IT ಸೆಕ್ಟರ್ನು ಒಳ್ಳೇದು ಗ್ರೋ ಆಗ್ತಾ ಇದೆ. ಒಂದು 60-70 ಗುಡ್ ಇಂಡಸ್ಟ್ರೀಸ್, ಗುಡ್ IT ಕಂಪ್ನೀಸ್ ಇಲ್ಲಿ ಇದೆ. ಅವರು ಒಳ್ಳೇದು ಕೆಲಸ ಮಾಡ್ತಾ ಇದ್ದಾರೆ. ನೋಡಿದಂದ್ರೆ ಸರ್ಕಾರ ಕಡೆಯಿಂದ ಒಂದು ಬೆಳಗಾವಿಗೆ ಒಂದು ವಿಶೇಷವಾಗಿ ಪ್ಯಾಕೇಜ್ ಕೊಟ್ಟು, ಬೆಳಗಾವಿ ಇಂಡಸ್ಟ್ರೀಸ್ ಇರ್ಬೋದು, ಬೆಳಗಾವಿದ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬೆಳಗಾವಿದ ಲಾಜಿಸ್ಟಿಕ್ಸ್ ಇರ್ಬೋದು, ಇದು ಹೆಂಗೆ ಇಂಪ್ರೂವ್ ಮಾಡಬೇಕು, ಇದಕ್ಕೆ ಒಂದು ವಿಶೇಷ ಪ್ರಯತ್ನ ಮಾಡಬೇಕು ಅಂತ ಜರ್ನಲಿಸ್ಟ್ ಆಗಿ ಮಾತಾಡೋದಾದ್ರೆ ಸರ್, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಅದು ಯಾವುದೇ ಗೌರ್ಮೆಂಟ್ ಬಂದ್ರು ಗೌರ್ಮೆಂಟ್ ನಿಮ್ದು. ಹೌದೌದು. ಗೌರ್ಮೆಂಟ್ ನ ರಚಿಸೋದು, ಗೌರ್ಮೆಂಟ್ ನ ಬೀಳ್ಸೋ ಅಂತ ಕೆಪಾಸಿಟಿ ಇರೋ ದೊಡ್ಡ ದೊಡ್ಡ ರಾಜಕಾರಣಿಗಳು ನಿಮ್ಮ ಹತ್ರನೇ ಇದ್ದಾರೆ, ನಿಮ್ ಜಿಲ್ಲೆಯವರೇ ಇದ್ದಾರೆ. ಅವ್ರ ಕಡೆಯಿಂದ ತರಕಾಗ್ತಿಲ್ವಾ? ಇಲ್ಲ, ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳಿದ್ದೀವಿ, ಎಲ್ಲಾರ್ದು ವಿಚಾರದಾಗ ಬಿಯಾಂಡ್ ಬೆಂಗಳೂರು ಆಗಬೇಕು. ಇವನ್ನ ರಾಜಕೀಯ ಲೀಡರ್ಸ್ ಇದ್ದಂದ್ರೆ ಅವರು ಬಿಯಾಂಡ್ ಬೆಂಗಳೂರು ನೋಡಬೇಕು. ಒಂದ್ಸಲ ಉತ್ತರ ಕರ್ನಾಟಕದಿಂದ ಅವರು ಬೆಂಗಳೂರು ಹೋಗಿದ್ದಂದ್ರೆ ಅಲ್ಲಿಂದು ನಿವಾಸಿ ಆಗಿಬಿಡ್ತಾರೆ. ಅವರು ಮತ್ತು ಬೆಳಗಾವಿ ಬಗ್ಗೆ ವಿಚಾರ ಮಾಡಲ್ಲ, ಅವರು ಬೆಳಗಾವಿ ಬಗ್ಗೆ ವಿಚಾರ ಮಾಡಬೇಕು. ಯಾಕಂದ್ರೆ ಇಷ್ಟು ಪೊಟೆನ್ಷಿಯಲ್ ಇದ್ದಿದ್ದು, ಎಷ್ಟು ಕನೆಕ್ಟಿವಿಟಿ ಒಳ್ಳೇದು ನಾವು ಮಾತಾಡಿದ್ದೀವಿ. ಲೊಕೇಶನ್ ವೈಸ್ ಜಾಗ್ರಫಿಕ್ ಲೊಕೇಶನ್ ಇದ್ದಿದ್ದು ಸಿಟಿ, ಇಷ್ಟು ಎಜುಕೇಷ್ನಲ್ ಹಬ್ಸ್ ಇದ್ದಿದ್ದು ಸಿಟಿ ಯಾವುದೂ ಇಲ್ಲ. ನಾವು ಒಂದು 5-6 ಪ್ಯಾರಾಮೀಟರ್ಸ್ ಒಂದು ಮುಂದೆ ಇಟ್ಕೊಂಡು ಎಲ್ಲ ಡಿಸ್ಟ್ರಿಕ್ಟ್ಸ್ ಒಂದು ಸರ್ವೆ ಮಾಡಿದಂದ್ರೆ ನಮ್ಮ ಪ್ರಕಾರ ಬೆಳಗಾವಿ ವಿಲ್ ಕಮ್ ನಂಬರ್ 1 ಇವನ್ ಇನ್ ದ್ಯಾಟ್. ಯಾಕಂದ್ರೆ ದೀಸ್ ಆರ್ ದ ಬೇಸಿಕ್ ಎಜುಕೇಷನಲ್ ಫೆಸಿಲಿಟೀಸ್, ಮೆಡಿಕಲ್ ಫೆಸಿಲಿಟೀಸ್ ಇರ್ಬೋದು, ಕಲ್ಚರಲ್ ಇಲ್ಲಿಂದು ಇದ್ದಿದ್ದು ಜನರದ ಒಂದು ವಿಚಾರ ಮಾಡೋದು ಪದ್ಧತಿ ಇರ್ಬೋದು, ಅದು ಭಾಳ ಒಳ್ಳೇದಿದೆ. ಸೊ ಅದಕ್ಕೆ ಒಂದು ವಿಶೇಷವಾಗಿ ರಾಜಕೀಯ ಯಾರಿದ್ದಾರೆ ಅವರು ಒಂದು ಲೀಡರ್ಶಿಪ್ ತಗೊಂಡು, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ಯಾವುದು ಪಾರ್ಟಿ ಇರಲಿ, ಅವರು ಬೆಳಗಾವಿ ಬಗ್ಗೆ ಏನೇ ಮಾಡಬೇಕು ಅಂತ ಒಂದು ವಿಶೇಷ ಪ್ರಯತ್ನ ಮಾಡಬೇಕು. ಓಕೆ ಸರ್, 30 years ಜರ್ನಿ ನಿಮ್ಗೆ ತುಂಬಾ ವಾವ್ ಅನ್ಸಿದ ದಿನ ಯಾವುದು, ಅಥವಾ ಛೇ ಅಂತ ಬೇಜಾರಾಗಿದ್ದ ದಿನ ಯಾವುದು? ಇಲ್ಲ, ಬೇಜಾರು ಯಾವಾಗನ ಆಗಲಿಲ್ಲ. ಯಾಕಂದ್ರೆ ನಾ ಯಾವಾಗನ ಹೇಳ್ತೀವಿ, ಆಂಟ್ರಪ್ರನರ್ ಸ್ಪಿರಿಟ್ ಇತ್ತಂದ್ರೆ ಅವರು ಯಾವಾಗನೂ ಬೇಜಾರಾಗೋದು ಚಾನ್ಸ್ನೇ ಇಲ್ಲ. ಯಾವುದು ಚಾಲೆಂಜಸ್, ಯಾಕಂದ್ರೆ ನಮ್ಮ ದೇಶದಾಗ ನಾವು ಎಲ್ಲ ಕಡೆ ನೋಡ್ತೀವಿ, ಕರ್ನಾಟಕ ಅಷ್ಟೇ ಅಲ್ಲ, ಬಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಈಗ ಸ್ವಲ್ಪ ಇಂಪಾರ್ಟೆನ್ಸ್ ಬರ್ತಾ ಇದೆ. ಮೊದಲಿಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಅಷ್ಟು ಫೋಕಸ್ ಏರಿಯಾ ಇರಲಿಲ್ಲ. ಕರ್ನಾಟಕದಾಗೂ ಅದೇ ಇದೆ. ನಮ್ಮ ಅಕ್ಕಪಕ್ಕದ ರಾಜ್ಯ ನೋಡಿದಂದ್ರೆ, ಮಹಾರಾಷ್ಟ್ರ ನೋಡಿದಂದ್ರೆ ಒಂದು ಒಳ್ಳೇದು ಇಂಡಸ್ಟ್ರಿಯಲ್ ಪಾಲಿಸಿ ಅವ್ರದ್ದು ಈಗಲ್ಲ, ಒಂದು 20-25 ವರ್ಷದಿಂದ ಒಳ್ಳೇದು ಪಾಲಿಸಿ ಇದೆ. ಅದೇ ಪ್ರಕಾರ ತಮಿಳ್ನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಗುಜರಾತ್ ಇರ್ಬೋದು. ಬಟ್ ನಾವು ಅಷ್ಟೇ ಮ್ಯಾನುಫ್ಯಾಕ್ಚರಿಂಗ್ ಫೋಕಸ್ ಕೊಟ್ಟಿಲ್ಲ. ಸೊ ಅದು ಎಲ್ಲ ಚಾಲೆಂಜಸ್ ಆಂಟ್ರಪ್ರನರ್ಸ್ಗೆ ಇದೆ. ಅದು ಎಲ್ಲ ಚಾಲೆಂಜಸ್ ಅವರು ಒಂದು ತಗೊಂಡು ಅವ್ರದ್ದು ಒಂದು ಇಂಡಿವಿಜುವಲ್ ಫೋಕಸ್ಸಿಂದ ಮುಂದೆ ಹೋಗ್ತಾ ಇದ್ದಾರೆ. ಅದನ್ನ ನೋಡಿದಂದ್ರೆ ಭಾಳ ಸಂತೋಷ. ಸರ್, ಬೆಳಗಾವಿ ಕಡೆ ಗೌರ್ಮೆಂಟ್ ಏನಾದರೂ ಫೋಕಸ್ ಮಾಡ್ತು ಅಂತಂದ್ರೆ, ಈಗ IT ವ್ಯಾಲಿ ಅಂತ ಕರಿತೀವಿ, ಸಿಲಿಕಾನ್ ವ್ಯಾಲಿ ಆಫ್ ಇದು ಅಂತ ಕರಿತೀವಿ ಬ್ಯಾಂಗ್ಳೂರಿಗೆ. ಸೊ ಆ ಥರ ಇಂಡಸ್ಟ್ರಿಯಲ್ ವ್ಯಾಲಿ ಆಗುವಂತಹ ಚಾನ್ಸಸ್ ಬೆಳಗಾವಿಗೆ ಇದೆಯಾ ಸರ್? ಸಾಕಷ್ಟು ಇದೆ. ಇರೋದು ಎಲ್ಲ ರೆಸಿಪೀಸ್ ಆರ್ ಪರ್ಫೆಕ್ಟ್ಲಿ ದೇರ್. ಯು ಜಸ್ಟ್ ನೀಡ್ ಟು ಪ್ರಿಪೇರ್. ಓಕೆ, ಅಂಡ್ ಯು ಜಸ್ಟ್ ನೀಡ್ ಟು ಕಾನ್ಸಂಟ್ರೇಟ್, ಕುಕ್ ಇನ್ ರೈಟ್ಲಿ ವೇ. ಸಾಕಷ್ಟು ಇಂಡಸ್ಟ್ರೀಸ್ ಆ ಫೋಕಸ್ ಇದೆ. ಆಂಟ್ರಪ್ರನರ್ ಸ್ಪಿರಿಟ್ ನಾ ನೋಡ್ತೀವಿ. ಹೊಸ ನ್ಯೂ ಜನರೇಷನ್ ನಾವು ಬೆಂಗಳೂರದಾಗ ನೋಡ್ತೀವಿ, ಸೆಕೆಂಡ್ ಜನರೇಷನ್ ಯಾರೂ ಬರಲ್ಲ. ಬಟ್ ಬೆಳಗಾವಿ ಒಂದು ವಿಶೇಷತೆ ನಾನು ನೋಡಿದ್ದೀವಿ, ಲಾಟ್ ಆಫ್ ಸೆಕೆಂಡ್ ಜನರೇಷನ್ ಆರ್ ಇನ್ ಬಿಸ್ನೆಸ್. ಅದು ನೋಡಿದಂದ್ರೆ ಬಹಳ ಸಂತೋಷ ಆಗುತ್ತೆ. ಆಕ್ಚುಲಿ ನವೆಂಬರ್ ಶುರು ಆಗ್ತಾ ಇದೆ ಅಂತ ಅನ್ನುವಾಗ ಆ ಗಲಾಟೆ ಈ ಗಲಾಟೆ, ಆ ಭಾಷಣ ಈ ಭಾಷಣ, ಆ ಘೋಷಣೆ ಇದನ್ನೇ ಕೇಳ್ತಾ ಇರ್ತೀವಿ. ಅದ್ರ ಜೊತೆಗೆ ಕಪ್ಪು ಪಟ್ಟಿ ಕಟ್ಕೊಂಡು ಇನ್ನೇನೋ ಪ್ರೊಟೆಸ್ಟ್ಗಳನ್ನ ಮಾಡೋದು, ಅವ್ರನ್ನ ಅರೆಸ್ಟ್ ಮಾಡೋದು, ಮತ್ತೊಬ್ರು ನಾವು ನಮ್ಮದು ಅಂತ ಹೇಳಿ ಘೋಷಣೆಗಳನ್ನ ಕೂಗೋದು, ಇದೆಲ್ಲನೂ ನೋಡ್ತಾ ಇರ್ತೀವಿ. ನಾನು ಟಿವಿಲಿ ಕೂತ್ಕೊಂಡು ಸಚಿನ್ ಸರ್ ಇದೇ
ವಿಚಾರದ ಬಗ್ಗೆ 10 ವರ್ಷ ಮಾತಾಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಗೈಡ್ ಗೋವಿಂದ್ ಸರಿಗೆ ನಾನು ಕೇಳಿದೆ, ಸರ್ ಇದರಿಂದ ಆಚೆ ನಾನು ಬೆಳಗಾವಿನ ತೋರಿಸ್ಬೇಕು ಸರ್, ಆ್ಯಕ್ಚುಲಿ ಬೆಳಗಾವಿ ಅಂದರೆ ಏನು ಅಂತ ಅಂದು. ಮತ್ತೊಂದು ವಿಚಾರ ನನಗೆ ಗೊತ್ತಾಯಿತು, ನಿಮ್ಮ ಮಾತೃಭಾಷೆ ನಿಮ್ಮ ಮನೆಯಲ್ಲಿ ಮಾತನಾಡುವಂತಹ ಭಾಷೆ ಮರಾಠಿ, ಆದರೂ ಕೂಡ ಕನ್ನಡನ ಇಷ್ಟು ನಿರರ್ಗಳವಾಗಿ, ಇಷ್ಟು ಸ್ವಚ್ಛವಾಗಿ, ಇಷ್ಟು ಪ್ರೀತಿಯಿಂದ ಕಲಿತು ಅದನ್ನು ಮಾತಾಡಿದ್ದೀರಾ. ನಿಮ್ಮ ದೊಡ್ಡ ಗುಣ. ಈ ಗುಣ ಎಲ್ರಿಗೂ ಕೂಡ ವಿಸ್ತರಿಸಲಿ ಅಂತ ನಾನು ಆಶಿಸ್ತೀನಿ. ಸೊ ಇಂಥ ಸಿಚುವೇಶನ್ ಅಥವಾ ಇಂಥ ಬೆಳವಣಿಗೆ ಬಂದಾಗ ನಿಮ್ಗೆ ಎಷ್ಟು ಮುಜುಗರ ಅಂತ ಅನಿಸುತ್ತೆ ಸರ್? ಇಲ್ಲ, ನಮ್ಮ ಪ್ರಕಾರ ಯಾವುದು ಭಾಷೆ ಇರಲಿ, ಎಲ್ಲ ಭಾಷೆಗೂ ನಮ್ದು ಒಂದು ರೆಸ್ಪೆಕ್ಟ್ ಇರಬೇಕು. ಯಾವುದು ಭಾಷೆ ಇದ್ದಿದ್ದಂದ್ರೆ, ಮತ್ತು ಮೊದಲು ನಾವು ಹೇಳಿದ್ದೀವಿ, ಬೆಳಗಾವಿ ಅಂದ್ರೆ ಒಂದು ಕಲ್ಚರಲ್ ಕಾನ್ಫ್ಲುಯೆನ್ಸ್. ಬೇರೆ ಬೇರೆ ಭಾಷೆ ಇದೆ, ಮರಾಠಿ ಇರ್ಬೋದು, ಕನ್ನಡ ಇರ್ಬೋದು, ಉರ್ದು ಇರ್ಬೋದು, ಹಿಂದಿ ಇರ್ಬೋದು, ಕೊಂಕಣಿ ಇರ್ಬೋದು. ಎಲ್ಲ ಭಾಷೆ ನಾವು ಕಲಿಬೇಕು. ಇದು ಎಲ್ಲ ನಮ್ಮ ದೇಶದ ಭಾಷೆ. ಯಾವುದು ಭಾಷೆ ಹೊರಗಿಂದ ಭಾಷೆ ಇಲ್ಲ. ನಾವು ಯಾವಾಗನ ಸ್ಕೂಲ್ದಾಗ ಹೋಗ್ತೀವಿ, ನಾವು ಫ್ರೆಂಚ್ ಓದ್ತೀವಿ, ಜರ್ಮನ್ ಓದ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಕನ್ನಡ ಓದಲಿಕ್ಕೆ ಏನೋ ಒಂದು ಅಬ್ಜೆಕ್ಷನ್ ಇರಬೇಕು, ಒಂದು ರೆಸಿಸ್ಟೆನ್ಸ್ ಇರಬೇಕು, ಹಿಂಗೆ ನಮ್ಮ ಅನಿಸಿಲ್ಲ ಯಾವಾಗಲೂ. ಅದಕ್ಕೆ ನಮ್ಮ ಮರಾಠಿ ಬಗ್ಗೆ, ನಮ್ಮ ಮಾತೃಭಾಷೆ ಇದೆ, ಅವ್ರಿಗೂ ಎಷ್ಟು ರೆಸ್ಪೆಕ್ಟ್ ಇದೆ, ಅಷ್ಟೇ ರೆಸ್ಪೆಕ್ಟ್ ನಮ್ಗೆ ನಮ್ಮ ಕನ್ನಡ, ನಮ್ಮ ರಾಜ್ಯ ಭಾಷೆ ಇದೆ, ಅದಕ್ಕೆ ಇದೆ. ಸೊ ಮತ್ತು ನಾವು ಆಂಟ್ರಪ್ರನರ್ ಇದ್ದಿದ್ದ ಕಾರಣಕ್ಕೆ ನಮ್ಮ ಬೇರೆ ಬೇರೆ ವರ್ಕರ್ಸ್ ಇರ್ಬೋದು, ಇವರು ಎಲ್ಲ ಬೇರೆ ಬೇರೆ ಇದಕ್ಕಿಂತ ಬರ್ತಾ ಇದ್ದಾರೆ. ಅವ್ರದ್ದು ಮರಾಠಿನೇ ಇರ್ಬೋದು, ಹಿಂದಿನೇ ಇರ್ಬೋದು, ಕನ್ನಡನೇ ಇರ್ಬೋದು. ಎಲ್ಲರ ಜೊತೆಗೆ ಒಂದು ಪ್ರೀತಿಯಿಂದ ಮಾತಾಡ್ಬೇಕಂದ್ರೆ ಅವ್ರದ್ದು ಮಾತೃಭಾಷೆದಾಗ ಮಾತಾಡಬೇಕು. ಅದು ನಮಗೂ ಒಂದು ಆಂಟ್ರಪ್ರನರ್ ಬೇಸಿಕ್ ರಿಕ್ವೈರ್ಮೆಂಟ್ ಹಿಂಗೆ ಅನಿಸಿದ್ದು. ಅದಕ್ಕೆ ನಾವು ಅಂದ್ರೆ ಟಿವಿ ಸಿನಿಮಾಗಳಿಗೆ ಅಷ್ಟೇ ಸೀಮಿತ, ನಾವೆಲ್ಲ ಚೆನ್ನಾಗೇ ಇದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತಿರೋದ್ರಿಂದ ನಮ್ಮ ಬೆಳಗಾವಿ ಜಿಲ್ಲೆ ನಡೀತಿದೆ ಅಂತ ನೀವು ಹೇಳ್ತಿದ್ದೀರಿ ಅಲ್ವಾ? ಈ ಟಿವಿಗಳಿಗೆ ಅಥವಾ ವಿಡಿಯೋಸ್ಗಳಿಗೆ ಮಾತ್ರ, ಈ ಸೋಷಿಯಲ್ ಮೀಡಿಯಾಗ ಮಾತ್ರ ಇದೆಲ್ಲ ನಾವು ಮರಾಠಿಗರು, ನಾವು ಕನ್ನಡಿಗರು, ನಾವು ಮೇಲು, ನಾವು ಕೀಳು ಅನ್ನೋದು ಮಾತ್ರ ಅಲ್ಲಿಗೆ ಅಷ್ಟೇ ಸೀಮಿತ. ಆದ್ರೆ ರೂಟ್ ಲೆವೆಲ್ ಅಲ್ಲಿ ನಾವು ನೋಡೋದಾದ್ರೆ, ರೂಟ್ ಲೆವೆಲ್ದಾಗ ನೋಡಿದ್ರೆ ಆಲ್ ಆರ್ ಒನ್. ನೀವು ಬೆಳಗಾವಿ ಎಲ್ಲಿನೂ ಮಾರ್ಕೆಟ್ ಪ್ಲೇಸ್ ಹೋಗ್ಬೋದು, ಎಲ್ಲಿನೂ ಹೋಗ್ಬೋದು. ನೀವು ನೋಡಿದಂದ್ರೆ ಎರಡೂ ಭಾಷೆ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ ಎಲ್ಲರೂ. ಅಂದರೆ ಯಾರ್ದು ಕನ್ನಡ ಮಾತೃಭಾಷೆ ಇದ್ದಂದ್ರೆ ಅವರು ಮರಾಠಿ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ, ಮತ್ತು ಮರಾಠಿ ಯಾರ್ದು ಮಾತೃಭಾಷೆ ಇದೆ ಅವರು ಕನ್ನಡನೂ ಅಷ್ಟೇ ಪ್ರೀತಿಯಲ್ಲಿ ಮಾತಾಡ್ತಾರೆ. ಓಕೆ, ಸೊ ಈ ಗಡಿ ಜಿಲ್ಲೆಗಳಲ್ಲಿ ಯಾರೆಲ್ಲ ವಾಸ ಮಾಡ್ತಾರಲ್ಲ ಅವ್ರಿಗೆ 2-3 ಲ್ಯಾಂಗ್ವೇಜ್ ಕಂಪಲ್ಸರಿ ಬರಲೇಬೇಕು. ಅದು ಎಲ್ಲ ಗಡಿ ಜಿಲ್ಲೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಅದನ್ನು ಗಮನಿಸಿರ್ತೀವಿ. ನಾವು ಬಳ್ಳಾರಿಗೆ ಹೋದ್ವಿ ಅಂತಂದರೆ ಅಲ್ಲಿ ತೆಲುಗು ಮಾತಾಡೋರನ್ನ ನೋಡಿರ್ತೀವಿ, ಅಥವಾ ಈ ಹೊಸೂರು ಭಾಗ ಅಥವಾ ಬೆಂಗಳೂರು ಹತ್ರ ಬಾರ್ಡರಲ್ಲಿ ಬಂದ್ವಿ ಅಂತಂದರೆ, ಅಥವಾ ಕೋಲಾರ ಹತ್ರ ಹೋದ್ವಿ ಅಂತಂದರೆ ನಾವು ಅಲ್ಲಿ ತೆಲುಗು ಮಾತಾಡೋರ್ನು ನೋಡ್ತೀವಿ, ತಮಿಳ್ ಮಾತಾಡೋರ್ನು ಕೂಡ ನೋಡ್ತೀವಿ. ನಾವು ಮಂಗಳೂರು ಹತ್ರ ಹೋದ್ವಿ ಅಂತಂದರೆ ಅಲ್ಲಿ ತುಳು ಭಾಷೆ ಮಾತಾಡೋರ್ನು ಕೂಡ ನಾವು ನೋಡ್ತೀವಿ, ಮತ್ತು ಮಲಯಾಳಿ ಭಾಷೆ ಬರೋರ್ನೂ ಕೂಡ ನಾವು ನೋಡ್ತೀವಿ. ಸೊ ಇದು ಒಂದು ರಾಜ್ಯದ ಸ್ಟ್ರಕ್ಚರ್. ಹಾಗಂತ ಅವರು ತಮ್ಮ ತಾಯಿ ನೆಲವನ್ನು ಅಥವಾ ತಮ್ಮ ಮಾತೃಭಾಷೆಯನ್ನು ಕಡೆಗಣಿಸ್ತಾರೆ ಅನ್ನೋದು ಸುಳ್ಳು. ಇದು ಪೊಲಿಟಿಕ್ಸ್ಗೆ ಮಾತ್ರ ಸೀಮಿತವಾಗಿದೆ. ಇದರಿಂದ ನೀವು ಯಾರೂ ಕೂಡ ನಿಮ್ಮ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಮಾತೃಭಾಷೆಯನ್ನು ಗೌರವಿಸಿ, ಪ್ರೀತಿಸಿ, ಬೇರೆ ಭಾಷೆಯನ್ನು ಕೂಡ ಕಲೀರಿ ಅಂತ ನಾನು ಹೇಳ್ತೀನಿ. ಸೊ ಝೀರೋದಿಂದ ಯಾರೋ ಒಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನೋರಿಗೆ ಏನು ಗೈಡ್ ಮಾಡ್ತೀರಾ? ಅಥವಾ ಒಬ್ಬರು ಆಂಟ್ರಪ್ರನರ್ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಯಾವುದ್ರ ಮೇಲೆ ಅವ್ರು ಫೋಕಸ್ ಮಾಡಬೇಕಾಗುತ್ತೆ ಸರ್? ಇಲ್ಲ, ಬೆಳಗಾವಿದ ಇಕೋಸಿಸ್ಟಮ್ ನೋಡಿ ಅವರು ಏನು ಮಾಡಬೇಕದು ವಿಶೇಷವಾಗಿ ಅವರು ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಪ್ರತಿ ಡಿಸ್ಟ್ರಿಕ್ಟ್ದ ಒಂದು ಇಕೋಸಿಸ್ಟಮ್ ಇರುತ್ತೆ. ನಾವು ಹೇಳಿದ್ದೀವಿ, ಬೆಳಗಾವಿ ಇಕೋಸಿಸ್ಟಮ್ ಈಗ ಸದ್ಯಕ್ಕೆ ನೋಡಿದಂದ್ರೆ ಮ್ಯಾನುಫ್ಯಾಕ್ಚರಿಂಗ್ದಾಗ ಹೈಡ್ರೋಲಿಕ್ಸ್ ಇರ್ಬೋದು, ಫೌಂಡ್ರಿ ಇರ್ಬೋದು, ಪ್ರಿಸಿಷನ್ ಮಷಿನಿಂಗ್ ಇರ್ಬೋದು, ಇದು ಎಲ್ಲ ಇದೆ. ಬಟ್ ವಿಶೇಷವಾಗಿ ಹೊಸೊಬ್ರು ಯಾರು ನಮ್ಮ ಕಡೆ ಬಂದಂದ್ರೆ ಕೇಳಿದಂದ್ರೆ ಮೊದಲು ಪ್ರಶ್ನೆ ಅವರು ಕೇಳಿದ್ದು ಲ್ಯಾಂಡು. ಕರೆಕ್ಟ್. ಮೊದಲು ಪ್ರಶ್ನೆ ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಕೇಳ್ತಾರೆ ಅವರು. ಅವ್ರು ಪಾಪ ಅಲ್ಲಿನೂ, ಯಾಕಂದ್ರೆ ಫ್ರೆಶ್ ಆಂಟ್ರಪ್ರನರ್ಸ್ ಯಾರು ಸ್ಟಾರ್ಟಪ್ ಮಾಡೋರು ಇದ್ದಂದ್ರೆ ಅವ್ರಿಗೂ ಯಾವ್ದು ಜಾಗ ಇರಲಿಲ್ಲ ಅಂದ್ರೆ ಎಲ್ಲಿಂದ ಚಾಲೂ ಮಾಡಬೇಕು, ಅದು ಒಂದು ವಿಶೇಷ ಚಾಲೆಂಜ್ ಇರುತ್ತೆ ಅವ್ರಿಗೂ. ಬಟ್ ಬೆಳಗಾವಿದಾಗ ಸಾಕಷ್ಟು ಯಂಗ್ ಹುಡುಗರು ಅವರು ಸ್ಟಾರ್ಟಪ್ಸ್ ಮಾಡಿದ್ದಾರೆ, ಸಕ್ಸಸ್ಫುಲಿ ಮಾಡಿದ್ದಾರೆ. ಸೊ ಅವಕಾಶ ಸಾಕಷ್ಟು ಇದೆ. ನಮ್ಮ ಕಡೆ, ನಮ್ಮ ಅಸೋಸಿಯೇಷನ್ ಕಡೆ ಬಂದು ನಾವು ಮೆಂಟರಿಂಗ್ ಮಾಡ್ಬೋದು. ನಮ್ಮ ಕಡೆ ಇಂಡಿವಿಜುವಲ್ ಆಗಿ ಬಂದಂದ್ರೆ ನಾವು ಮೆಂಟರಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ. ಬಟ್ ಮೊದಲು ಅವರು ಒಂದು ಆಂಟ್ರಪ್ರನರ್ ಸ್ಪಿರಿಟ್ ಇರಬೇಕು ಒಳಗೆ.
ಇಲ್ಲಂದ್ರೆ ಎಲ್ಲ ಚಾಲೆಂಜಸ್ ನೋಡ್ಕೊಂಡು ಅವರು ಒಂದು ವರ್ಷ 2 ವರ್ಷದಾಗ ವಾಪಸ್ ಹೋಗ್ಬಿಡ್ತಾರೆ. ಕರೆಕ್ಟ್ ಸರ್. ಯಾವುದೇ ಕೆಲಸ ಸ್ಟಾರ್ಟ್ ಮಾಡಿದ್ರು ಅಪ್ಸ್ ಅಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಡೌನ್ ಬಂದಾಗ ತುಂಬಾ ಕುಗ್ಗ್ ಹೋಗ್ಬಿಡ್ತಾರೆ. ಸೊ ಇದೇ ನನ್ನ ಲಾಸ್ಟ್ ಅಂತ ತುಂಬಾ ಜನ ಅಲ್ಲಿ ಕ್ವಿಟ್ ಮಾಡ್ಬಿಡ್ತಾರೆ. ಆಕ್ಚುಲಿ ಅಲ್ಲಿಂದ ಶುರು ಆಗುತ್ತೆ ಅಂತ ಅನ್ಸುತ್ತೆ. ವಿತೌಟ್ ಚಾಲೆಂಜಸ್ ಯು ಕ್ಯಾನಾಟ್ ಬಿ ಅಂತ. ಕರೆಕ್ಟ್. ಎಷ್ಟು ಫೋಕಸ್ಡ್ ಆಗಿರ್ಬೇಕು ಸರ್ ನಮ್ಮ ಕೆಲಸದ ಮೇಲೆ? ಇಲ್ಲ, ಫೋಕಸ್ ಅದು ಬೇಕು. ಒಂದ್ಸಲ ಅವರು ನಾವು ಅಂಟರ್ಪ್ರನರ್ ಆಗಬೇಕು, ನಾವು ಸ್ವಂತ ಎಲ್ಲಿನೂ ಹೋಗಿ ಎಂಪ್ಲಾಯ್ ಆಗೋದು ವಿಚಾರ ಬಿಟ್ಟು ನಾವು ಒಂದು 10-15 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ, ಇದು ಒಂದು ಇವನ್ ಸೋಷಿಯಲ್ ಇನ್ಕ್ಲಿನೇಷನ್ ತಗೊಂಡು ಯಾರು ಬಂದಂದ್ರೆ ಅವರು ಅಂಟರ್ಪ್ರನರ್ ಆಗೋದು ಚಾನ್ಸಸ್, ಸಕ್ಸಸ್ ಆಗೋದು ಚಾನ್ಸಸ್ ಬಹಳ ಹೆಚ್ಚಿದೆ. ಬಹಳ ಹೆಚ್ಚಿದೆ. ಓಕೆ, ರೈಟ್ ಸರ್. ಸೊ ನಮ್ಮ ಯೂತ್ಸ್ಗೆ ಏನ್ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಈಗ ಈ ಝೆನ್ಸ್ಗಳು ಅಂತ ನಾವೇನು ಕರಿತೀವಿ, 20 ಬಾರ್ನ್ ಆಗಿರ್ಬೋದು, ಮಿಲಿನಿಯನ್ಸ್ 90 ಬಾರ್ನ್ ಆಗಿರ್ಬೋದು, ಸೊ ಯಾವುದ್ರ ಮೇಲೆ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ? ಈ 2025ದಾಗ ನೋಡಿದ್ದಂದ್ರೆ ಮತ್ತು ನೀವು ಜೆನ್ಸಿ ಅವ್ರದ್ದು ಮೆನ್ಷನ್ ಮಾಡಿದ್ರಿ. ಯಾಕಂದ್ರೆ ಅವರು ವರ್ಲ್ಡ್ ಈಸ್ ಫ್ಲಾಟ್, ನಾ ಯಾವಾಗನೇ ಹೇಳ್ತೀವಿ ವರ್ಲ್ಡ್ ಈಸ್ ಫ್ಲಾಟ್. ಈಗ ಮೊದಲು ಇದ್ದಿದ್ದು ಆ ಪ್ರಕಾರ ನಾವು ಅಮೆರಿಕ ಹೋಗಬೇಕು, UK ಹೋಗಬೇಕು, ಇಂಗ್ಲೆಂಡ್ ಹೋಗಬೇಕು, ಬೆಂಗಳೂರು ಹೋಗಬೇಕು, ಮುಂಬೈ ಹೋಗಬೇಕು, ಅದು ಏನು ಗರಜ್ ನಮ್ಗೆ ಕಾಣಿಸಲ್ಲ. ನೀವು ಎಲ್ಲಿ ಇದ್ದಿದ್ದು, ಯಾವ್ದು ಊರದಾಗ ನೀವು ಹುಟ್ಟಿದ್ರಿ ಅಲ್ಲೇ ಏನ್ಲೇ ಮಾಡಬೇಕು, ಅಲ್ಲೇ ಏನ್ಲೇ ಮಾಡಿ ತೋರಿಸ್ಬೇಕು, ಅಲ್ಲೇ ಜನರಿಗೆ ನಾವು ಏನ್ಲೇ ಕೆಲ್ಸ ಕೊಡಬೇಕು, ಅಲ್ಲೇ ಇನೋವೇಷನ್ ಇರ್ಬೋದು, ರಿಸರ್ಚ್ ಇರ್ಬೋದು, ಇದ್ರಾಗ ಹೆಚ್ಚು ಫೋಕಸ್ ಆಗಿ ನಾವು ಏನ್ಲೇ ಹೊಸ ಡೆವಲಪ್ ಮಾಡ್ತೀವಿ. ಈ ಕಳೆದ 50-60 ವರ್ಷದಿಂದ ಬೆಳಗಾವ್ ಫೌಂಡ್ರಿ ಹಬ್ ಇತ್ತು. ನಾವು ಮುಂದಿನ ಒಂದು 10-15 ವರ್ಷದಾಗ ಬೆಳಗಾವ್ ಯಾವ್ದು ಇಂಡಸ್ಟ್ರಿಯಲ್ ಸ್ಪೇಸ್ದಾಗ ನಾವು ಕೆಲಸ ಮಾಡ್ತೀವಿ, ಅದು ಈಗ ಬರೋದು ಯಂಗ್ ಯೂತ್ಸ್ ಯಾರಿದ್ದಾರೆ ಅವರು ಡಿಸೈಡ್ ಮಾಡೋರು. ನಾ ಹೇಳಿದ್ದೇವಲ್ಲ, ಇಲ್ಲಿ ಒಂದು ಡಿಫೆನ್ಸ್ ಏರೋಸ್ಪೇಸ್ ಹಬ್ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಅವರು ಈಗ ಚಾಲೂ ಮಾಡಿದ್ದಂದ್ರೆ ಒಂದು 10-15 ವರ್ಷ ಮುಂದೆ ಇಲ್ಲಿ ಡಿಫೆನ್ಸ್ ಮತ್ತೆ ಏರೋಸ್ಪೇಸ್ ಹಬ್ ಎಸ್ಟಾಬ್ಲಿಷ್ ಆಗ. ಆಫ್ಟರ್ 10 years ಬೆಳಗಾವಿನ ಹೇಗೆ ನೋಡ್ತೀರಿ? ಬೆಳಗಾವಿಗ ಸಾಕಷ್ಟು ಐ ಆಮ್ ವೆರಿ ಆಪ್ಟಿಮಿಸ್ಟಿಕ್ ಅಬೌಟ್ ಬೆಳಗಾವಿ. ಯಾಕಂದ್ರೆ ಎಲ್ಲಾ ಫೆಸಿಲಿಟೀಸ್ ಇದೆ, ಓನ್ಲಿ ಒಂದು ಲಿಟಲ್ ಬಿಟ್ ಆಫ್ ಹೆಲ್ಪ್, ಒಂದು ಲಿಟಲ್ ಬಿಟ್ ಆಫ್ ಸ್ಟ್ರಾಂಗ್ ಲೀಡರ್ಶಿಪ್, ಕಾನ್ಸಂಟ್ರೇಷನ್ ನಾವು ಅವ್ರಿಗೆ ಮೋಟಿವೇಟ್ ಮಾಡಿದಂದ್ರೆ ಇದ್ದಿದ್ದು ಗ್ರೋತ್ಗೆ ದರ್ ಇಸ್ ಅನ್ಲಿಮಿಟೆಡ್ ಗ್ರೋತ್. ಓಕೆ, ರೈಟ್ ಸರ್. ಇವರ ಫೈನಲ್ ಅಪೀಲ್ ಟು, ಅಥವಾ ನಿಮ್ದೇನಾದ್ರೂ ಬೇಡಿಕೆ ಇತ್ತು, ನೀವು ಇಡೀ ಡಿಸ್ಟಿಕ್ನ ಮತ್ತೆ ಡಿಸ್ಟಿಕಲ್ಲಿ ಇರುವಂತಹ ಇಂಡಸ್ಟ್ರಿಯಲಿಸ್ಟ್ನ ರಿಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ, ನೀವು ತುಂಬ ಪ್ರಾಮಿನೆಂಟ್ ಇಂಡಸ್ಟ್ರಿಯಲಿಸ್ಟ್ ಆಗಿರೋದ್ರಿಂದ ನಿಮ್ಮ ವಾಯ್ಸ್ ಗೌರ್ಮೆಂಟ್ಗಾಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ಗಾಗಿರ್ಬೋದು, ವಾಟ್ ಆ್ಯಕ್ಚುಲಿ ಬೆಳಗಾವಿ ಇಂಡಸ್ಟ್ರಿಯಲ್ ಪೀಪಲ್ ವಾಂಟ್ಸ್? ಗೌರ್ಮೆಂಟ್ಗೆ ಹೇಳೋದಂದ್ರೆ, ಈಗ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಅವರು ತೊಗೊಂಡು ಬಂದಿದ್ದಾರೆ, ಅದು ಒಳ್ಳೇದಿದೆ. ಬಟ್ ನಾವು 2-3 ಸಲ ಮೆನ್ಷನ್ ಮಾಡಿದ್ದೀವಿ, ಗೌರ್ಮೆಂಟ್ದ ಕೆಲಸ ಫೆಸಿಲಿಟೇಟ್ ಮಾಡೋದು. ಫೆಸಿಲಿಟೇಷನ್ ಸರಿಯಾಗಿ ಆಗಿದ್ದಂದ್ರೆ ಕೆಲಸ ಮಾಡೋರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವ್ರು ಮುಂದೆ ತೊಗೊಂಡು ಹೋಗ್ತಾರೆ. ಲ್ಯಾಂಡ್ ಅವೈಬಿಲಿಟಿ ಇರ್ಬೋದು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇರ್ಬೋದು. ಈ 2-3 ಪಾಯಿಂಟ್ಸ್ ಮೇಲೆ ಗೌರ್ಮೆಂಟ್ ಕೆಲಸ ಮಾಡಿದ್ದಂದ್ರೆ ದ ಪೊಟೆನ್ಷಿಯಲ್ ಈಸ್ ಅನ್ಲಿಮಿಟೆಡ್ ಬೆಳಗಾವಿ ಸಲಾಗ. ಸೊ ಬೇಸಿಕಲಿ ಬೆಳಗಾವಿಗೆ ನಾವು ಯಾವಾಗನೇ ಯಾರಿಗೂ ರಿಪ್ರೆಸೆಂಟೇಷನ್ ಕೊಡ್ತೀವಿ, 2-3 ವಿಷಯ ಮೆನ್ಷನ್ ಮಾಡ್ತೀವಿ. ಅದ್ರಾಗ ಲ್ಯಾಂಡ್ ಇದ್ದು ನಂಬರ್ 1 ಬರುತ್ತೆ. 1-2 ವರ್ಷ ಹಿಂದೆ ನಮ್ಮ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಅವರು ಅನೌನ್ಸ್ ಮಾಡಿದ್ದು 1,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಿಕೊಡ್ತೀವಿ ಅಂತ. ಅದೇ ವಿಷಯ ಇನ್ನೂ 2 ವರ್ಷ ಆಗಿದ್ದು, ಇನ್ನೂ ಅವ್ರಿಗೂ ಲ್ಯಾಂಡ್ ಐಡೆಂಟಿಫೈ ಆಗಲಿಲ್ಲ. ಡೆವಲಪ್ ಮಾಡಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಸಮ್ ನಾಟ್ ಸಕ್ಸಸ್ಫುಲ್. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇರ್ಬೋದು, ಅದ್ರಾಗ ಸ್ವಲ್ಪ ಹೆಚ್ಚು ಇನ್ವಾಲ್ವ್ಮೆಂಟ್ ಆಗಬೇಕು. ಬೇರೆ ಬೇರೆ ಗೌರ್ಮೆಂಟ್ ಏಜೆನ್ಸೀಸ್ ಇದ್ದಾರೆ, ಅವರು ಮೈಕ್ರೋ ಸ್ಮಾಲ್ ಇಂಡಸ್ಟ್ರೀಸ್ ಇದ್ದಂದ್ರೆ ಅವರು ಸ್ವಲ್ಪ ಕನ್ಸಿಡ್ರೇಟ್ ಆಗಿ ಅವ್ರಿಗೂ ಕೆಲಸ ಮಾಡಬೇಕು. ಮತ್ತು ಲಾಜಿಸ್ಟಿಕ್ಸ್ ನಾವು ಹೇಳಿದ್ದೀವಿ, ಏರ್ಪೋರ್ಟ್ ಇರ್ಬೋದು, ರೈಲ್ವೇಸ್ ಇರ್ಬೋದು, ಇದ್ರ ಮೇಲೆ ಕೆಲಸ ಆಗಬೇಕು. ಲಾಜಿಸ್ಟಿಕ್ಸ್ ಒಳ್ಳೇದಾಗಿದ್ದಂದ್ರೆ ಇಲ್ಲಿಂದು ಬೆಂಗಳೂರು ಇರ್ಬೋದು, ಪುಣೆ ಇರ್ಬೋದು. ನಾ ಹೇಳಿದ್ದೀವಿ ಪುಣೆ ಈಸ್ ಒನ್ ಬಿಗ್ ಹಬ್ ಫಾರ್ ಇಂಡಸ್ಟ್ರೀಸ್ ಇನ್ ಬೆಳಗಾವಿ. ಚೆನ್ನೈ ಇರ್ಬೋದು, ಇಲ್ಲೇ ಡೈರೆಕ್ಟ್ ಫ್ಲೈಟ್ಸ್ ಇರ್ಬೋದು, ನಂಬರ್ ಆಫ್ ಫ್ಲೈಟ್ಸ್ ಫ್ರಮ್ ಬೆಳಗಾವಿ ಏರ್ಪೋರ್ಟ್. ಯಾಕಂದ್ರೆ ನಾವು ಬೆಳಗಾವಿ ಏರ್ಪೋರ್ಟ್ದು ಒಂದು ಆಕ್ಯುಪೆನ್ಸಿ ಆಫ್ ಪ್ಯಾಸೆಂಜರ್ಸ್ ನೋಡಿದಂದ್ರೆ ಭಾಳ ಒಳ್ಳೇದು ರಿಪೋರ್ಟ್ ಇದೆ ಬೆಳಗಾವಿ ಏರ್ಪೋರ್ಟ್ದು. ಬಟ್ ಫ್ಲೈಟ್ಸ್ ಇಲ್ಲ, ಸಾಕಷ್ಟು ಫ್ಲೈಟ್ಸ್ ಬರ್ತಾರೆ. ಅವರು 1-2 ತಿಂಗಳು 3 ತಿಂಗಳ 5 ತಿಂಗಳಾಗಿದ್ದಂದ್ರೆ ಅವರು ಕ್ಯಾನ್ಸಲ್ ಆಗಿಬಿಡ್ತಾರೆ, ಮತ್ತೆ ಎಲ್ಲಿನೋ ಹೋಗ್ಬಿಡ್ತಾರೆ. ಸೊ ಸ್ವಲ್ಪ ಇದು ಇಂಡಸ್ಟ್ರಿಯಲ್ ಹಬ್ ಇದೆ, ಇಷ್ಟು ದೊಡ್ಡ ಪ್ರಮಾಣದಾಗ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಸ್ಟೇಟ್ ಇಕಾನಮಿಗೆ, ಟ್ಯಾಕ್ಸ್ ಕಲೆಕ್ಷನ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಇದು ಎಲ್ಲ ಒಂದು
how to help the people, the industry out here. That should be the focus area. ಸರ್, ನಾನು ಉತ್ತರ ಕರ್ನಾಟಕದೊಳಗಾಗಿ ನಾನೊಬ್ಬ ಪತ್ರಕರ್ತೆಯಾಗಿ ನನಗೇನು ಅನ್ಸುತ್ತೆ ಅಂತಂದ್ರೆ, ನಾವು ಮೈಸೂರು ಕಡೆ ಹೋದೆ ಅಂತಂದ್ರೆ, ಮೈಸೂರಂತೂ ಇಡೀ ಜಗತ್ತಿಗೆ ವರ್ಲ್ಡ್ ಫೇಮಸ್. ಅದು ಜಗತ್ತಲ್ಲಿ ತುಂಬಾ ಪ್ರಸಿದ್ಧವಾಗಿರೋ ಪ್ಲೇಸ್. ಬೆಳಗಾವಿಲಿ ಮೈಸೂರು ಪ್ಯಾಲೇಸ್ ಅಂತಹ ಪ್ಯಾಲೇಸ್ ಇಲ್ಲ ಅನ್ನುವಂತ ಒಂದು ವಿಚಾರ ಬಿಟ್ರೆ, ಶಿವಶರಣರ ನಾಡು, ತುಂಬಾ ಫ್ರೀಡಮ್ ಫೈಟರ್ಸ್ ಇದ್ದಂತಹ ಬೀಡಿದು, ತುಂಬಾ ಜನ ರಾಜ ಮಹಾರಾಜರು ಆಳಿದಂತಹ ನಾಡು, ಆಮೇಲೆ ತುಂಬಾ ಐತಿಹಾಸಿಕ ಘಟನೆಗಳು ನಡೆದಿರುವಂತಹ ಪ್ಲೇಸ್ ಇದು. ವಿವೇಕಾನಂದರು ಬಂದಿರೋದಾಗಿರಬಹುದು, ಅಥವಾ ಈ ನ್ಯಾಷನಲ್ ಕಾಂಗ್ರೆಸ್ ಕಾನ್ಫರೆನ್ಸ್ ಆಗಿದ್ದು ಮಹಾತ್ಮ ಗಾಂಧೀಜಿ ಅವರು ಇದ್ದಿದ್ದಾಗಿರಬಹುದು, ಅಥವಾ ಗೋಕಾಕ್ ಚಳುವಳಿ ಆಗಿರ್ಬೋದು, ಸುಮಾರು ಆಗಿರುವಂತಹ ಪ್ಲೇಸ್. ಟೂರಿಸಂ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಒಂದ್ ಸ್ವಲ್ಪ ಹಿಂದೆ ಇದೀವಿ ಅನ್ನೋ ಫೀಲ್ ನಿಮಗಾಗಲ್ವಾ ಸರ್, ಬೇರೆ ಸಿಟೀಸ್ನ ನಾವು ಕಂಪೇರ್ ಮಾಡ್ಕೊಂಡ್ರೆ? ಯಾಕಂದ್ರೆ ಆಕ್ಚುಲಿ ಇದು ತುಂಬಾ ರಾಜ್ಯಗಳನ್ನ ಕನೆಕ್ಟ್ ಮಾಡುವಂತಹ ಪ್ಲೇಸ್. ಇಲ್ಲೇ ಸುಮಾರು ಪ್ಲೇಸಸ್ಗಳಿದಾವೆ. ಇಲ್ಲಿರೋ ಪ್ಲೇಸಸ್ನ ಇದ್ದು ಅನುಭವಿಸ್ಕೊಂಡು ಮುಂದೆ ಹೋದ್ವಿ ಅಂತಂದ್ರೆ ಅವ್ರು ಇನ್ನೊಬ್ರಿಗೆ ಹೋಗಿ ಹೇಳ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ಬೆಳಗಾವಿ ತಾವು ಹೇಳಿದ ಪ್ರಕಾರ ಸಿಟಿ ಆನ್ ದ ನ್ಯಾಷನಲ್ ಹೈವೇ, ಬೆಳಗಾವಿ ಡಿಸ್ಟ್ರಿಕ್ಟು ಡಿಸ್ಟೆನ್ಸ್ ವೈಸ್ ಆಲ್ಸೋ ಜಿಯೋಗ್ರಫಿಕಲಿ ಆಲ್ಸೋ ವೆರಿ ವೆಲ್ ಪ್ಲೇಸ್ಡು. ಆಮೇಲೆ ವೆಸ್ಟರ್ನ್ ಘಾಟ್ಸು. ಕ್ಲೈಮೇಟ್ ನೋಡಿದಂದ್ರೆ ಬೆಳಗಾವಿ ಅಂತದ ಕ್ಲೈಮೇಟ್ ನಿಮ್ಗೆ ಎಲ್ಲಿನೂ ಸಿಗಲ್ಲ. ಇಷ್ಟು ಬ್ಯೂಟಿಫುಲ್ ಕ್ಲೈಮೇಟು. ಮೆಡಿಕಲ್ ಟೂರಿಸಮ್ ಇರ್ಬೋದು, ಕಲ್ಚರಲ್ ಟೂರಿಸಮ್ ಇರ್ಬೋದು, ಹೆರಿಟೇಜ್ ಟೂರಿಸಮ್ ಇರ್ಬೋದು, ಈಕೋ ಟೂರಿಸಮ್ ಇರ್ಬೋದು, ಸಾಕಷ್ಟು ಅವಕಾಶ ಇದೆ. ಬಟ್ ಅದಕ್ಕೆ ಟೂರಿಸಮ್ ಆಕ್ಟಿವಿಟಿ ಇದೆ, ಅದಕ್ಕೆ ಸ್ವಲ್ಪ ಗೌರ್ಮೆಂಟ್ ಕಡೆಯಿಂದ, ಸ್ವಲ್ಪ ಅಲ್ಲ ಸರ್, ದೊಡ್ಡ ಪ್ರಮಾಣದಾಗ ಗೌರ್ಮೆಂಟ್ ಕಡೆಯಿಂದ ಒಂದು ಸಪೋರ್ಟ್ ಬೇಕು. ಆ ಸಪೋರ್ಟ್ ಕೊಟ್ಟಂದ್ರೆ ಟೂರಿಸಂ ಬೆಳೆಸಲಿಕ್ಕೆ ಯಾವುದು ಅಬ್ಸ್ಟ್ರಕ್ಷನ್ಸ್ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಮಾತಾಡಿದೀವಿ, ಇಂಡಸ್ಟ್ರಿಯಲ್ ಇದ್ರಾಗೂ ಮಾತಾಡಿದೀವಿ, ಲಾಜಿಸ್ಟಿಕ್ಸ್ ಇರ್ಬೋದು, ಇದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತಂದ್ರೆ ಟೂರಿಸಮ್ಗೆ ಸಾಕಷ್ಟು ಅವಕಾಶ ಇದೆ. ಯಾಕಂದ್ರೆ ಇಕೋ ಟೂರಿಸಂ ಅವರು ಒಳ್ಳೆದ ಪ್ರಮಾಣದಾಗ ಮಾಡ್ತಾ ಇದ್ದಾರೆ. ಹೆರಿಟೇಜ್ ಇರ್ಬೋದು, ರಿಲಿಜಿಯಸ್ ಟೂರಿಸಂ ಇರ್ಬೋದು, ಮೆಡಿಕಲ್ ಟೂರಿಸಂ. ನಾ ಹೇಳಿದ್ದೀವಿ, ಒನ್ ಆಫ್ ದ ಬಿಗ್ಗೆಸ್ಟ್ ಹಾಸ್ಪಿಟಲ್ KLE ಹಾಸ್ಪಿಟಲ್ಸ್ ಇದು ನೋಡಿದಂದ್ರೆ ಅದು ಒಂದು ಇದೆ. ಎಜುಕೇಶನಲ್ ಟೂರಿಸಂ, ನಾವು ಟೂರಿಸಂಗೆ ಸಾಕಷ್ಟು ಬೇರೆ ಬೇರೆ ಹೆಸರು ಕೊಡ್ಬೋದು. ಅದು ಎಲ್ಲ ಟೂರಿಸಂ ನಾವು ಯಾವುದು ವಿಚಾರ ಮಾಡಿದಂದ್ರೆ ಬೆಳಗಾವಿಯಲ್ಲಿ ಒಂದು ಸ್ಥಾನ ಇದೆ ಆ ಟೂರಿಸಂ. ಓಕೆ, ಸೊ ಬೆಳಗಾವಿನ ಶುಗರ್ ಬೌಲ್ ಆಫ್ ದ ಸ್ಟೇಟ್ ಅಂತ ಕರೀತಾರೆ ಸರ್. ಮತ್ತೊಂದು ವಿಚಾರ ನಾನು ಹೇಳಬೇಕು ಅಂತಂದ್ರೆ, ಬೇರೆ ಬೇರೆ ಭಾಗದ ಆಹಾರ ಪದ್ಧತಿಗಳಾಗಿರ್ಬೋದು ಅಥವಾ ಅಲ್ಲಿರುವಂಥ ದಿನಸುಗಳಾಗಿರ್ಬೋದು, ಅದ್ರ ಬಗ್ಗೆ ನಾನು ಕ್ರಿಟಿಸೈಸ್ ಮಾಡಲ್ಲ. ಐ ರೆಸ್ಪೆಕ್ಟ್. ಎಲ್ಲಿ ಹೋಗ್ತೀನೋ ಅಲ್ಲಿ ಅಥೆಂಟಿಕ್ ಫುಡ್ನ ನಾನು ಟೇಸ್ಟ್ ಮಾಡಬೇಕು ಅಂತ. ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಅಂತ ನಾವು ಬಂದರೆ, ನಮ್ಮದು ಜೋಳದ ರೊಟ್ಟಿ ಆಗಿರ್ಬೋದು, ಅಥವಾ ಸಜ್ಜೆ ರೊಟ್ಟಿ ಆಗಿರ್ಬೋದು, ಅಥವಾ ಈ ಚಟ್ನಿಗಳಾಗಿರ್ಬೋದು, ಒಂದು ತಿಂಗಳು ಇಟ್ಟರೂ ಕೂಡ ಕೆಡದೇ ಇರುವಂತಹ ಆಹಾರ ಪದಾರ್ಥಗಳವು. ಅದಕ್ಕೆ ಇನ್ನಷ್ಟು ಮಾನ್ಯತೆ ಸಿಗಬೇಕು ಅನ್ನೋದು ನನ್ನ ಪರ್ಸನಲ್ ಆಶಯ. ನೀವೇನಂತೀರಿ ಅದಕ್ಕೆ? ಹೌದೌದು, ಸರಿಯಾಗ. ಮತ್ತೆ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ನ ಅದಕ್ಕೆ ಅವರು ಟ್ಯಾಪ್ ಮಾಡಬೇಕು. ಆಗ್ರೋ ಇಂಡಸ್ಟ್ರೀಸ್ ಇರ್ಬೋದು. ಈಗ ನಾವು ಶುಗರ್ ಕೇನ್ ಅಷ್ಟು ಮಾತಾಡಿದಂದ್ರೆ, ಶುಗರ್ ಕೇನ್ ಅಂಡ್ ಮೊಲಾಸಿಸ್ ಅವರು ಆ ದೊಡ್ಡ ಪ್ರಮಾಣದಾಗ ಮಾಡ್ತಾ ಇದ್ದಾರೆ. ಅವ್ರದ್ದು ದೊಡ್ಡ ಕನೆಕ್ಟ್ ಇದೆ. ಬಟ್ ತಾವು ಎಲ್ಲ ಚಟ್ನಿ ಮತ್ತು ಉಳಿತು ರೊಟ್ಟಿ ಇದು ಎಲ್ಲ ಇದ್ದಂದ್ರೆ ಅವ್ರಿಗೂ ಒಂದು ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ನು ಸಾಕಷ್ಟು ಇದೆ. ಯಾಕಂದ್ರೆ ಅವ್ರದ್ದು ನೀವು ಹೇಳಿದ ಪ್ರಕಾರ ಲೈಫ್ ಇರ್ಬೋದು, ಇದು ಇರ್ಬೋದು, ಅದು ಒಳ್ಳೇದಿದೆ. ಬಟ್ ಗೌರ್ಮೆಂಟ್ ಕಡೆಯಿಂದ ಅದು ಹೆಂಗೆ ಪ್ಯಾಕ್ ಆಗಬೇಕು, ಅದರದ ಏನು ಸಾಕಷ್ಟು ಲ್ಯಾಬ್ಸ್ ಇದೆ ನಮ್ಮ ದೇಶದಾಗ, ಸಾಕಷ್ಟು ಲ್ಯಾಬ್ಸ್ ಇದೆ. ನಮ್ಮ ಮೈಸೂರಲ್ಲಿನೂ ನಮ್ಮ ಫುಡ್ ರಿಲೇಟೆಡ್ ನಿಫ್ಟೆಮ್ ಅದು ಲ್ಯಾಬ್ ಇದೆ. ಅವರು ಇಂಥ ಡಿಸ್ಟ್ರಿಕ್ಟ್ಗೆ ಕನೆಕ್ಟ್ ಆಗಿ ಅಲ್ಲಿ ಇದ್ದಿದ್ದು ಸಣ್ಣ ಸಣ್ಣ ಯಾರ ಇಂಥದ್ದು ಮನಿ ಒಳಗೆ ಇದು ಪಾಪಡ್ ಇರ್ಬೋದು, ನಮ್ಮ ಚಟ್ನೀಸ್ ಇರ್ಬೋದು, ರೊಟ್ಟೀಸ್ ಇರ್ಬೋದು, ಇದು ಅವ್ರಿಗೂ ಹೆಂಗೆ ಹ್ಯಾಂಡ್ ಹೋಲ್ಡ್ ಮಾಡಿ ಅವ್ರದ್ದು ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಹೆಂಗೆ ಅನ್ಲೀಶ್ ಮಾಡ್ಬೋದು, ಅದ್ರ ಮೇಲೆ ಸ್ವಲ್ಪ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಸಿಕ್ತಂದ್ರೆ ಅವರು ಖಂಡಿತ ಒಂದು ಒಳ್ಳೆದ್ದು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೋದು. ರೈಟ್ ಸರ್, ನಾವು ಫುಡ್ ಬಗ್ಗೆ ಮಾತಾಡಿದ್ವಿ, ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ವಿ, ಟೂರಿಸಂ ಬಗ್ಗೆ ಮಾತಾಡಿದ್ವಿ, ಜೊತೆಗೆ ನಿಮ್ಮ ಬೆಳಗಾವಿ ಕಲ್ಚರಲಿ, ಕ್ಲೈಮೆಟಿಕಲಿ ಮತ್ತು ಓವರ್ ಆಲ್ ಎಷ್ಟು ರಿಚ್ ಇದೆ ಅನ್ನೋದನ್ನು ನೀವು ಹೇಳ್ಕೊಟ್ರಿ, ಹೇಳಿದ್ರಿ, ತಿಳಿಸಿದ್ರಿ. ಸೊ ನೀವೊಬ್ರು ಇಡೀ ಬೆಳಗಾವಿ ಡಿಸ್ಟ್ರಿಕ್ಟಲ್ಲಿರುವಂತಹ ಬೇರೆ ಇಂಡಸ್ಟ್ರಿಯಲಿಸ್ಟ್ನ ರಿಪ್ರೆಸೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ. ನೀವು ನಿಮ್ಮ ಕಂಪನಿ ಬಗ್ಗೆ ಅಥವಾ ನಿಮ್ಮ ಈ ಕಾರ್ಖಾನೆ ಬಗ್ಗೆ ಏನಾದರೂ ಹೇಳೋದುಂಟೆ? ಹೌದು, ನಮ್ಮ ಕಂಪ್ನಿ ಹೆಸರು ಬೆಲ್ಗಾಂ ಫೆರೋಕಾಸ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಆ್ಯಕ್ಚುಲಿ ಹಂಗೆ ನೋಡಿದಂದ್ರೆ ನಾವು ಇಂಜಿನಿಯರಿಂಗ್ ಆದ ತಕ್ಷಣ ಬೆಳಗಾವಿಯಲ್ಲಿನೂ ಆಂಟ್ರಪ್ರನರ್, ಫಸ್ಟ್ ಜನರೇಷನ್ ಆಂಟ್ರಪ್ರನರ್ ನಾವು 1995ದಾಗ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಮುಂದೆ ಹೋಗ್ತಾ ನಮ್ಮ ಇದು ಒಂದು ಇಂಡಸ್ಟ್ರಿ ಇದೆ, ಇನ್ನೊಂದು ಉದ್ಯಮ ಆಗಂದ್ರ ಜಾಗ ಇದೆ, ಅಲ್ಲಿ ಒಂದು ಇಂಡಸ್ಟ್ರಿ ಇದೆ. ಸೊ ಫೌಂಡ್ರಿ ಆ್ಯಂಡ್ ಮಷಿನ್ ಶಾಪ್
ಓಕೆ ನಾವು ಇದು ಕಾಸ್ಟ್ ಐರನ್ ಆ್ಯಂಡ್ ಡಕ್ಟೈಲ್ ಆ್ಯಂಡ್ ಕಾಂಪೋನೆಂಟ್ಸ್, ಬೇಸಿಕ್ಲಿ ಅಯನ್ ಕಾಂಪೋನೆಂಟ್ಸ್ ಮಾಡ್ತೀವಿ. ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿ ಸಲಾಗ ಜಾಬ್ ವರ್ಕ್ ಮಾಡಿಕೊಡ್ತೀವಿ. ಕಮಿನ್ಸ್ ಇರ್ಬೋದು, ಅಟ್ಲಸ್ ಕಾಪ್ಕೋ ಇರ್ಬೋದು, ಪಾರ್ಕರ್ ಅಂತ ದೊಡ್ಡ ಕಂಪ್ನಿ ಇದೆ. ವಿಶೇಷ ಅಂದ್ರೆ ನಾವು ಒಂದು 30% ಎಕ್ಸ್ಪೋರ್ಟ್ ಮಾಡ್ತೀವಿ. ಸಾಕಷ್ಟು ಕಂಪ್ನೀಸ್ ಬೆಳಗಾವಿದಾಗ ಯಾರು ಇದ್ದಾರೆ ಅವರು ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಹೆಚ್ಚಿದೆ, ಮತ್ತು ಕಾಂಟ್ರಿಬ್ಯೂಷನ್ ಇನ್ ದ ಟರ್ನ್ ಓವರ್ ಎಕ್ಸ್ಪೋರ್ಟ್ದು ದೊಡ್ಡ ಪ್ರಮಾಣದಾಗ ಎಕ್ಸ್ಪೋರ್ಟ್ ಆಗುತ್ತೆ, ಎಸ್ಪೆಷಲಿ ಕಾಸ್ಟಿಂಗ್. ಒಂದು ಹೆಮ್ಮೆದ ವಿಷಯ ಅಂದ್ರೆ ರೋಲ್ಸ್ ರಾಯ್ಸ್ ಅಂತ ಕಂಪ್ನಿ ನಾವು ಯಾವಾಗ ನಮ್ಗೆ ಗೊತ್ತಿದೆ, ಆ ಕಂಪ್ನಿಗೂ ನಾವು ಇಲ್ಲಿಂದ ನಮ್ಮ ಕಂಪ್ನಿಯಿಂದ ಎಕ್ಸ್ಪೋರ್ಟ್ ಮಾಡ್ತೀವಿ ಜರ್ಮನಿಗ. ಸೊ ಅದು ಪೊಟೆನ್ಷಿಯಲ್ ಇದೆ, ಆ ಲೆವೆಲ್ಗೆ ಪೊಟೆನ್ಷಿಯಲ್ ಇದೆ. ಮತ್ತು ನಮ್ಗೆ ಗೊತ್ತಿದ್ದು ಸಾಕಷ್ಟು ಕಂಪ್ನೀಸ್ ಇಲ್ಲಿಂದು ಟಾಪ್ ಕಂಪ್ನೀಸ್ ಇನ್ ದ ವರ್ಲ್ಡ್ ಅವ್ರಿಗೂ ಎಕ್ಸ್ಪೋರ್ಟ್ ಮಾಡ್ತಾರೆ, ಆ ಪೊಟೆನ್ಷಿಯಲ್ ಇದೆ. ಸೊ ನಾವು ಒಂದು 30 ವರ್ಷದಿಂದ ಇದು ಕಾಸ್ಟ್ ಐರನ್ ಮತ್ತು ಡಕ್ಟೈಲ್ ಆ್ಯಂಡ್ ಕಾಂಪೋನೆಂಟ್ಸ್ ಕೆಲಸ ಮಾಡ್ತೀವಿ. ನಮ್ಮ ಕಡೆ ಒಂದು 600 ಜನ ಕೆಲಸ ಮಾಡ್ತಾ ಇದ್ದಾರೆ. ವಾವ್ ಸರ್. ಸೊ ವಿ ಆರ್ ಟ್ರೈಂಗ್ ಟು ಗ್ರೋ instead of all the challenges. Okay. So if you agree, can I ask what is the turnover? Yeah, we have crossed around 100 CR plus now. Okay. Since last year. Okay, congratulations. More 100 CR 100 CR ಅಥವಾ 14 CR 140 CR ಈ ತರ ಬೆಳೀತಾ 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 ಹೋಗ್ಲಿ. ನೀವು 600 ಜನರಿಗೆ ಕೆಲಸ ಕೊಡ್ತಿದ್ದೀರಾ ಸರ್. ಮುಂದಿನ ಸಲ ಬರುವಷ್ಟರಲ್ಲಿ 6000 ಜನರಿಗೆ ಕೆಲಸ ಕೊಡೋ ತರ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಒಂದು ವಿಚಾರ ಸಚಿನ್ ಸರ್ ಬಗ್ಗೆ ನನ್ಗೆ ಈ ಕಾನ್ವರ್ಸೇಷನ್ ಅಲ್ಲಿ ಅನ್ಸಿದ್ದೇನು ಅಂತಂದ್ರೆ, ನಾನು ತುಂಬಾ ಜನರ ಇಂಟರ್ವ್ಯೂ ಮಾಡಿದ್ದೀನಿ. ಅದು ಬಿಸ್ನೆಸ್ ಮೆನ್ಸ್ ಆಗಿರ್ಬಹುದು, ಎಜುಕೇಶನಿಸ್ಟ್ ಆಗಿರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು. ಬಟ್ ಯಾರಲ್ಲಿ ನಾವು ಅನ್ನೋದನ್ನ ನೋಡ್ದಲ್ಲ ನಾನು, ಅಥವಾ ಮಾತಾಡುವಾಗ ನಾವು ನಮ್ಮದು ಅಂತ ಮಾತಾಡ್ತಾರಲ್ಲ, ಸೊ ಅವರು ಬೆಳೆಯುವಂತಹ ಸ್ಪೀಡ್ ಅಷ್ಟೇ ಸ್ಪೀಡ್ ಆಗಿರುತ್ತೆ. ಅವರು ಮಾಡಬೇಕು ಅಂತ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ದೇವ್ರು ಅವ್ರಿಗೆ ಕೊಡ್ತಾನೆ. ಯಾಕಂದ್ರೆ ನಾನು ಅನ್ನೋದಲ್ಲಿ ಇರೋದಿಲ್ಲ, ನಾವು ಅನ್ನೋದಿರುತ್ತೆ. ಯಾರು ನಾನು 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 ಅಂತ ಅಂತಿರ್ತಾರಲ್ಲ, ಸೊ ದೇವ್ರವ್ರಿಗೆ ನಾನಾಗೆ ಇಟ್ಟಿರ್ತಾನೆ ಅನ್ನೋದು ನಾನು ನೋಡ್ದಂಗೆ. ಸೋ ಗ್ರೇಟ್ಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಆಗಿದ್ದಕ್ಕೆ. ಹೋಪ್ಫುಲಿ ಬೆಳಗಾವಿಯ ಇಂಡಸ್ಟ್ರಿ ಬಗ್ಗೆ ಮತ್ತೆ ಬೆಳಗಾವಿ ಡಿಸ್ಟ್ರಿಕ್ಟ್ ಬಗ್ಗೆ, ಬೆಳಗಾವಿಯ ಕೊಡುಗೆ ಕೇವಲ ರಾಜಕಾರಣಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಸಕ್ಕರೆಗೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದು ನಿಮಗೆ ಈ ಇಂಟರ್ವ್ಯೂನಿಂದ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವೇನಾದರೂ ಬೆಳಗಾವಿಯವರಾಗಿದ್ದಿದ್ರೆ ಅಥವಾ ಬೆಳಗಾವಿ ಸುತ್ತಮುತ್ತದವರಾಗಿದ್ದಿದ್ರೆ, ಕೆಲಸ ಸಿಗ್ತಿಲ್ಲ, ಮತ್ತೊಂದೇನೋ ಮಾಡೋಕ್ಕಾಗ್ತಿಲ್ಲ, ನಾವು ಆಂಟ್ರಪ್ರನರ್ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಇದೊಂದು ಒಳ್ಳೆ ಜಾಗ. ಬನ್ನಿ, ನಿಮ್ಮನ್ನ ನೀವು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀನಿ. ಬೆಳಗಾವಿನ, ನಿಮ್ಮ ಜಾಗವನ್ನ, ನಿಮ್ಮ ಡಿಸ್ಟ್ರಿಕ್ಟನ್ನು ಅಥವಾ ನಿಮ್ಮ ಸುತ್ತಮುತ್ತಲು ಏನಾಗ್ತಿದೆ ಅನ್ನೋದನ್ನ ಇನ್ನಷ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಪ್ರಮುಖವಾಗಿರೋ ವಿಚಾರ, ನಿಮಗೆ ಬೆಳಗಾವಿ ಬಗ್ಗೆ ಈ ಥರದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು ಗೊತ್ತಿತ್ತು ಅಂತಂದ್ರೆ ಪ್ಲೀಸ್ ಡೂ ಕಮೆಂಟ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ.